ಶುಭ ಸಂಜೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ತೆನಾಲಿ ಪಾಠಶಾಲಾ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನೋ ಪಾಠವನ್ನು ನಾವು ಶುರು ಮಾಡಿದ್ದೀವಿ. ಅದರಲ್ಲಿ ಮೊದಲ 5 ಭಾಗದಲ್ಲಿ ಅಂದ್ರೆ ಮೊದಲ 5 ವಿಡಿಯೋದಲ್ಲಿ ನಾನು 5.1 ಮತ್ತು 5.2ರ ಜೊತೆಗೆ 5.3ರ ಮೊದಲ 5 ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಅಂದ್ರೆ ಅಭ್ಯಾಸ 5.1 ಕಂಪ್ಲೀಟ್ ಆಗಿ, 5.2 ಕಂಪ್ಲೀಟ್ ಆಗಿ ಮತ್ತು 5.3ರ ಮೊದಲ 5 ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ನೀವು ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಮೊದಲು ಆ ಒಂದು ವಿಡಿಯೋಗಳನ್ನ ನೋಡಿ ಆಮೇಲೆ ಈ ವಿಡಿಯೋಕ್ಕೆ ಬನ್ನಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಲ್ಲಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ತ್ರಿಜ್ಯಾಂತರ ಖಂಡವನ್ನ ಕಂಡುಹಿಡಿಯುವ ಸೂತ್ರ, ಅರ್ಧ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ಜೊತೆಗೆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಎಲ್ಲವನ್ನು ಕೂಡ ನೀವು ಕಲಿತಿದ್ದೀರಿ. ಸೊ ಈಗ ನಾವು ಅದೇ ಸೂತ್ರಗಳನ್ನ ಬಳಸಿಕೊಂಡು ಅಭ್ಯಾಸ 5.3ರ ಮುಂದಿನ 6 ಪ್ರಶ್ನೆಗಳು ಅಂದರೆ 6ರಿಂದ 11ರವರೆಗಿನ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಬಿಡಿಸಲಿದ್ದೀವಿ. ಹಾಗಾದ್ರೆ 6ನೇ ಪ್ರಶ್ನೆಯನ್ನ ನೋಡೋಣ. ಅಭ್ಯಾಸ 5.3ರ 6ನೇ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ ಈಗಾಗಲೇ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇಲ್ಲಿ ಚಿತ್ರ 5.24ರಲ್ಲಿ ತೋರಿಸಿರುವಂತೆ 32 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಮೇಜಿನ ಹೊದಿಕೆಯಲ್ಲಿ ಒಂದು ಸಂಬಾಹು ತ್ರಿಭುಜವನ್ನ ಮಧ್ಯದಲ್ಲಿ ಬಿಟ್ಟು ಉಳಿದ ಭಾಗದಲ್ಲಿ ಒಂದು ವಿನ್ಯಾಸವನ್ನ ಮಾಡಿದೆ. ವಿನ್ಯಾಸದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 6 ನೋಡ್ರಿ, ಇಲ್ಲಿ ಡಯಾಗ್ರಾಮ್ ತೆಗೆದ ಈಗಾಗಲೇ. ಸೊ ಒಂದು ವೃತ್ತಾಕಾರದ ಏನ್ ಮಾಡಿದ್ರೆ ಮೇಜಿನ ಹೊದಿಕೆ, ಓಕೆ, ಟೇಬಲ್ ಮ್ಯಾಗ ಒಂದು ಕವರ್ ಅನ್ನ ಮಾಡ್ಲಿಕ್ಕೆ ಅದರೊಳಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ತ್ರಿಭುಜವನ್ನ ತೆಗೆದರೆ, ತ್ರಿಭುಜವನ್ನ ಬಿಟ್ಟು ಉಳಿದ ಭಾಗದಲ್ಲಿ ಡಿಸೈನ್ ಮಾಡಿದ್ದಾರೆ. ವಿನ್ಯಾಸ ಅಂದ್ರೆ ಏನಿದು ಡಿಸೈನ್ ಮಾಡಿದ್ದಾರೆ. ಹಾಗಾದ್ರೆ ನಾವೇನ್ ಕಂಡುಹಿಡಿಯಬೇಕಾಗಿದ್ದು, ಈ ಡಿಸೈನ್ ಮಾಡಿದಾರಲ್ಲ ವಿನ್ಯಾಸ ಮಾಡಿರುವ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಹೌದಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು, ಈಗಾಗಲೇ ನಿಮಗೆ ಗೊತ್ತಿರಬೇಕು, ಟೋಟಲ್ ವೃತ್ತದ ವಿಸ್ತೀರ್ಣ ತೆಗೆಯೋದು, ಅದರೊಳಗ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಮಗೆ ಈ ಭಾಗ ಅಂದ್ರೆ ಏನದು ಉಳಿದಿರುವ ಭಾಗ ಏನದು ವಿನ್ಯಾಸ ಮಾಡಿರುವ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ. ಏನ್ ಮಾಡ್ಬೇಕು, ವೃತ್ತದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು, ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಬೇಕು. ಅಷ್ಟು ಮಾಡಿದ್ರೆ ವಿನ್ಯಾಸದ ವಿಸ್ತೀರ್ಣ ಬರ್ತದೆ. ಆದ್ರೆ ಇಲ್ಲಿ ಒಂದು ವಿಷಯ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾದ್ರೆ ಇದು ಸಮಬಾಹು ತ್ರಿಭುಜ ಇದೆ. ಯಾವ ತ್ರಿಭುಜ? ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? √3/4 ಮತ್ತು ಯಾವುದೇ ಒಂದು ಬಾಹುವಿನ ವರ್ಗ. ಆದರೆ ಇಲ್ಲಿ ಯಾವುದೇ ಬಾಹು ABBCAC ಯಾವುದನ್ನು ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಮೊದಲು ಆ ಬಾಹುಗಳನ್ನ ಕಂಡುಹಿಡ್ಕೋಬೇಕು. ಆ ಬಾಹುಗಳನ್ನ ಕಂಡುಹಿಡ್ಕೊಂಡು ಆಮೇಲೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಆಮೇಲೆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡು ನಂತರ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ್ರೆ ನಿಮ್ಗೆ ಏನ್ ಸಿಗ್ತದ? ವಿನ್ಯಾಸ ಮಾಡಿರುವ ಭಾಗದ ವಿಸ್ತೀರ್ಣ ನಿಮಗೆ ಸಿಗುತ್ತದೆ. ಹೌದಾ? ಹಾಗಾದ್ರೆ ಯಾವ ರೀತಿ ವಿಸ್ತೀರ್ಣವನ್ನ ಕಂಡುಕೋಬೇಕು? ಈ ತ್ರಿಭುಜವನ್ನ ಮತ್ತೆ ಡ್ರಾ ಮಾಡ್ತೀನಿ ನೋಡಿ. ನಾನು ಈ ರೀತಿಯಾಗಿದೆ ತ್ರಿಭುಜ ABC. ಈಗ ಏನ್ ಮಾಡೋಣ, ಇದು ವೃತ್ತ ಕೇಂದ್ರ O ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾವು ವೃತ್ತ ಕೇಂದ್ರ O ಇಲ್ಲಿ ಇರ್ತದ ಮಧ್ಯದಲ್ಲಿ. ಏನ್ ಮಾಡೋಣ, ವೃತ್ತ ಕೇಂದ್ರದ ಮುಖಾಂತರ ಹಾದು ಹೋಗುವಂಗೆ ಒಂದು AD ಮಧ್ಯ ರೇಖೆಯನ್ನ ಎಳೆಯೋಣ. ಹಾಗಾದ್ರೆ AD ಅನ್ನೋದು ಏನಿಲ್ಲಿ ADಯು ವೃತ್ತ ಕೇಂದ್ರ O ಮುಖಾಂತರ ಹಾದು ಹೋಗುವ ಮಧ್ಯ ರೇಖೆ. ವೃತ್ತ ಕೇಂದ್ರ O ಮುಖಾಂತರ ಹಾದು ಹೋಗುವ ಮಧ್ಯ ರೇಖೆಯಾಗಿದೆ. ಹಾದು ಹೋಗುವ ಮಧ್ಯ ರೇಖೆ. ಆಯ್ತಾ? ಹಾಗಾದ್ರೆ AD ಅನ್ನೋದು ವೃತ್ತ ಕೇಂದ್ರ O ಮುಖಾಂತರ ಹಾದು ಹೋಗುವ ಮಧ್ಯ ರೇಖೆ. ನಾವು ಇದನ್ನ ಹೇಳಿದ್ದೇವೆ ನಾವು, ಓಕೆನಾ? ಯಾಕಪ್ಪ ಅಂದ್ರೆ ನಮಗೆ AB ಅಥವಾ AC ಅಥವಾ BC ಯಾವುದೇ ಒಂದು ಬಾಹುವಿನ ಅಳತೆ ಬೇಕು. ಯಾಕೆ ಬಾಹುವಿನ ಅಳತೆ ಬೇಕು? ಯಾಕಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ, ಅದರಲ್ಲೂ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಯಾವ್ದಾದ್ರೂ ಒಂದು ಬಾಹುವಿನ ಅಳತೆ ನಮಗೆ ಬೇಕು. ಹೌದಾ? ಆದ್ದರಿಂದ ಈಗ ನೋಡಿ, ಈ BDಯು BCಯ ಅರ್ಧ ಇದೆ. BD ಅನ್ನೋದು BCಯ ಅರ್ಧ. ಕಾರಣ ಇದೆಲ್ಲ ಸಮಬಾಹು ತ್ರಿಭುಜ ಇದೆ. BD BCಯ ಅರ್ಧ ಬರಿ ಬದಲಿ ನಾನೇನ್ ಬರ್ತೀನಿ ಅಂದ್ರೆ BDಯು ABಯ ಅರ್ಧ ಅಂತ ಬರಿತೀನಿ. ನಡೀತದ? ಯಾಕಂದ್ರೆ BC AC AB ಎಲ್ಲ ಸಮ. ಆದ್ದರಿಂದ ಈ BD ಈ BCಯ ಅರ್ಧ ಬರಿ ಬದಲಿ BDಯು ABಯ ಅರ್ಧ ಬರಿತೀನಿ ನೋಡಿ. BD = AB/2 ನಡೀತದ? ಯಾಕೆಂದ್ರೆ ಈ ADಯು BCಯನ್ನ ಕರೆಕ್ಟ್ ಅರ್ಧಿಸುತ್ತದೆ. ಹಾಗಾದ್ರೆ BC AC AB ಎಲ್ಲ ಈಕ್ವಲ್ ಇದಾವೆ. ಕಾರಣ ಇದು ಸಮಬಾಹು ತ್ರಿಭುಜ ಇದೆ. ಆದ್ದರಿಂದ BD ಅನ್ನ ನಾವೇನು ಬರ್ದೇನು, AB ಒಂದು ಅರ್ಧ ಮಾಡಿದ್ರೆ BD ಸಿಗ್ತದೆ ಅನ್ನೋದನ್ನ ಬರ್ದೇನೆ ನಾನು. ಸೊ ಇದು ಮುಂದೆ ಬಳಕೆ ಆಗ್ತದೆ ಎಲ್ಲಿ ಅಂತ ಹೇಳ್ತೀನಿ ನಾನು, ಇನ್ನೇನು ಬಿಟ್ಕೊಂಡು ಇಷ್ಟೇ. ಇದಕ್ಕೆ ಸಮೀಕರಣ 1 ಅನ್ನೋಣ. ಈಗ ನೋಡಿ,
ಬಿಡಿ ಇದು ಎಡಿ ಅನ್ನೋದು ಏನಿದೆ, ಎಡಿಯು ಮಧ್ಯ ರೇಖೆ ಆಗಿದೆ. ಸೊ ಎಡಿ ಮಧ್ಯ ರೇಖೆ ಆಗಿರೋದ್ರಿಂದ ಎಡಿಯು ಮಧ್ಯ ರೇಖೆಯಾಗಿದೆ. ಯಾವಾಗ ಎಡಿ ಮಧ್ಯ ರೇಖೆ ಆಗಿರ್ತದೋ ಒಂದು ಕಂಡೀಷನ್ ಇದೆ ಅಲ್ಲಿ. ಏನ್ ಕಂಡೀಷನ್ ಅಂದ್ರೆ ಎಡಿ ಮಧ್ಯ ರೇಖೆ ಆದಾಗ ಎಒ ಏನಿಲ್ಲ ಅದ, ಎಒ ಇಸ್ ಈಕ್ವಲ್ ಟು 2/3 ಎಡಿ ಅಂತ ಬರ್ತದೆ. ನೆನಪಿರಲಿ, ಏನಾಗ್ತದೆ, ಎಒ ಇಸ್ ಈಕ್ವಲ್ ಟು 2/3 ಎಡಿ ಆಗ್ತದೆ. ಇದು ಒಂದ್ ನಿಮಗೆ ನೆನಪಿದ್ರೆ ಮುಗಿ, ಇದ್ರ ಮೇಲೆ ನಾವು ಏನ್ ಬೇಕಾದ್ರೆ ಬಿಡಿಸಬಹುದು. ಎಒ ಅನ್ನೋದು ಎಡಿ ಎಷ್ಟು ಬರ್ತದೆ, 2/3 ರೂಪದಲ್ಲಿ ಬರ್ತದೆ. ಯಾವಾಗಿದು ಎಡಿ ಮಧ್ಯ ರೇಖೆ ಆಗಿದ್ದಾಗ. ಇದು ತ್ರಿಭುಜಗಳು ಪಾಠವನ್ನ ಕಲಿಸಬೇಕಾದ್ರೆ ನಾನು ಹೇಳ್ತೀನಿ ಇದನ್ನ ಹೆಂಗ್ ಬರ್ತದೆ ಅನ್ನೋದನ್ನ. ಓಕೆನಾ? ಹಾಗಾದ್ರೆ ನೋಡಿ, ಈಗ ಎಒ ಇಸ್ ಈಕ್ವಲ್ ಟು 2/3 ಎಡಿ ಸಿಕ್ತು ನಮ್ಗೆ. ಓಕೆನಾ? ಈಗ ನಮ್ಗೆ ಏನ್ ಬೇಕು ನೋಡಿ, ಎಒ ಅಂದ್ರೆ ಎಷ್ಟಿದೆ ನೋಡ್ರಿ. ಎಒ ಅಂದ್ರೆ ಏನಿದು, ಎದಿಂದ ಓದೊಳಗು, ಎದಿಂದ ಓವರೆಗೂ ಏನಿದು ಈ ವೃತ್ತದ ತ್ರಿಜ್ಯ ಆಗಿದೆಯಾ. ಹಾಗಾದ್ರೆ ಇಲ್ಲೇ ಬರ್ತೀನಿ ನೋಡಿ. ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಎಒ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 32 ಸೆಂಟಿಮೀಟರ್. ತುಂಬ್ರಲ್ಲಿ ಎಒ ಜಾಗದಾಗ ಎಷ್ಟು, 32 ಇಸ್ ಈಕ್ವಲ್ ಟು 2/3 ಎಡಿ ಆಯ್ತು. ಹೌದಾ? ನಮಗೆ ಎಡಿ ಬೇಕು. ಸೊ 2/3 ಈ ಕಡೆ ತಗೊಂಬರ್ರಿ. 2/3 ಈ ಕಡೆ ತಗೋಬೇಕಾದ್ರೆ ಏನಾಗ್ತದ, 3/2 ಆಗ್ತದೆ. ಕಾರಣ ಛೇದ ಇದ್ದು ಅಂಶದಾಗ ಬರ್ತದ, ಅಂಶ ಇದ್ದು ಛೇದದಾಗ ಹೋಗ್ತದೆ. ಹಾಗಾದ್ರೆ ಎಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, ಇದು 32 ಫಿಕ್ಸ್ ಇಡ್ರಿ. ಈ 2/3 ಈ ಕಡೆ ಬರ್ಬೇಕಾದ್ರೆ 3/2 ಆಯ್ತು. ಹೌದಾ? 2 ಒಂದೇ 2 16 16 ಎಷ್ಟು, 48 ಸೆಂಟಿಮೀಟರ್. ಆದ್ದರಿಂದ ಎಡಿಯ ಬೆಲೆ ಎಷ್ಟು ಬಂತು, 48 ಸೆಂಟಿಮೀಟರ್ ಆಗಿದೆ. ಎಡಿ 48 ಸೆಂಟಿಮೀಟರ್ ಬಂತು ಅಂದ್ರೆ ಇದು ಸಿಕ್ತು ನಮ್ಗೆ ಎಡಿ. ಸರ್ ಇದನ್ನ ಕಂಡು ಹಿಡಿತೀರಿ ಸರ್. ಈಗ ನೋಡಿ, ಈ ಎ ಬಿ ಅಥವಾ ಬಿ ಸಿ ಅಥವಾ ಎ ಸಿ ಯಾವ್ದಾದ್ರು ಒಂದೊಂದು ಬೆಲೆ ನಮಗೆ ಬೇಕು. ಈ ಬೆಲೆಗಳು ಯಾವ್ದಾದ್ರು ಬೇಕಂದ್ರೆ ಇಲ್ಲಿ ನೋಡಿ, ಯಾವ ತ್ರಿಭುಜ ಇದು, ಈ ಕಡೆ ಲಂಬಕೋಣ ತ್ರಿಭುಜ ಇದೆ, ಈ ಕಡೆ ಲಂಬಕೋಣ ತ್ರಿಭುಜ ಇದೆ. ನೀವು ಬೇಕಾದ್ರೆ ಇದನ್ನ ತಗೊಳ್ರಿ ಅಥವಾ ಇದನ್ನ ತಗೊಳ್ರಿ. ಇವೆರಡನ್ನು ಯಾವ್ದಾದ್ರು ಒಂದನ್ನು ಬಳಕೆ ಮಾಡಿ ಎ ಬಿ ಯ ಬೆಲೆ ಈಸಿಯಾಗಿ ಕಂಡುಹಿಡ್ಕೋಬಹುದು. ಯಾಕಂದ್ರೆ ನಮ್ಗೆ ಎ ಡಿ ಯ ಬೆಲೆ ಸಿಕ್ಕಿದೆ. ಜೊತೆಗೆ ಬಿ ಡಿ ನೋಡ್ರಿ, ಇಲ್ಲಿ ಬಿ ಡಿ ಎಷ್ಟಿದೆ, ಎ ಬಿ ಅಲ್ಲ ಸಾರಿ, ಇದು ಬಿ ಡಿ ಎ ಬಿ ಬೈ 2 ಇದೆ. ಈ ಬಿ ಡಿ ಎಷ್ಟಿದೆ, ಎ ಬಿ ಭಾಗಿಲೆ 2 ಇದೆ. ಸೊ ಈಸಿಯಾಗಿ ನಾವು ಎ ಬಿ ಯ ಬೆಲೆಯನ್ನ ಕಂಡುಹಿಡ್ಕೊಳ್ಬಹುದು. ಹೆಂಗೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಎ ಡಿ ಎಡ್ ಸಿಕ್ತು ನಮ್ಗೆ 48 ಸೆಂಟಿಮೀಟರ್. ಇದು ಅರ್ಥ ಆಗಿದೆ ಇಲ್ಲಿವರೆಗೂ? ಹಾಗಾದ್ರೆ ನೋಡಿ, ತ್ರಿಭುಜ ಎ ಬಿ ಡಿ ಅಲ್ಲಿ ತ್ರಿಭುಜ ಎ ಬಿ ಡಿ ಯು ಎಂತ ತ್ರಿಭುಜವಾಗಿದೆ, ಲಂಬಕೋಣ ತ್ರಿಭುಜವಾಗಿದೆ. ಲಂಬಕೋಣ ತ್ರಿಭುಜವಾಗಿದೆ. ಹೌದಾ? ಇದು ಲಂಬಕೋಣ ತ್ರಿಭುಜ ಆದ್ರೆ ಎ ಬಿ ಡಿ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಏನಾಗ್ತದೆ, ಇಲ್ಲಿ ಲಂಬಕೋಣ ಇದೆ, ಇದ್ರ ಅಪೋಸಿಟ್ ಇರ್ತದೆ, ಇದೇನದು ಅಭಿಮುಖ. ಇದಕ್ಕೆ ನಾವು ವಿಕರ್ಣ ಅಂತ ಕರಿತೀವಿ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಾಗ್ತದೆ ಹೇಳ್ರಿ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಸೊ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಾಗ್ತದೆ, ಇಲ್ಲಿ ವಿಕರ್ಣ ಯಾವ್ದು, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಬರ್ರಿ ಅದನ್ನ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್, ಎ ಡಿ ಸ್ಕ್ವೇರ್. ಹೌದಾ? ಹಾಗಾದ್ರೆ ಏನೇನ್ ಬೆಲೆ ಇದೆ ನೋಡಿ. ಎ ಬಿ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ, ಅದೇ ಬೇಕಾಗಿದೆ, ಹಂಗಿಡ್ರಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ, ಇಲ್ಲಿ ನೋಡ್ರಿ ಸಮೀಕರಣ 1 ನೋಡ್ರಿ. ಬಿ ಡಿ ಅಂದ್ರೆ ಏನಿದೆ, ಎ ಬಿ ಭಾಗಿಲೆ 2. ಹಾಗಾದ್ರೆ ಬಿ ಡಿ ಸ್ಕ್ವೇರ್ ಅಂದ್ರೆ ನಾವೇನ್ ಮಾಡ್ಬೇಕು, ಎ ಬಿ ಭಾಗಿಲೆ 2ರ ವರ್ಗ. ಹೌದಾ? ಎ ಬಿ ಭಾಗಿಲೆ 2ರ ವರ್ಗ ಪ್ಲಸ್ ಎ ಡಿ ಅಂದ್ರೆ ಕನ್ನಡ ನೋಡಿ ಎಷ್ಟು ಬಂದಿದೆ, 48. ಎಷ್ಟು ಬಂದ್ರಿ, 48ರ ವರ್ಗ ಎಷ್ಟು ಬಂದ್ ನೋಡ್ರಿ. ಎ ಬಿ ಸ್ಕ್ವೇರ್ ಹಂಗ ಉಳಿತು ಇಸ್ ಈಕ್ವಲ್ ಟು ಎ ಬಿ ಬೈ 2 ದ ವರ್ಗ ಅಂದ್ರೆ ಏನು, ಎ ಬಿ ಸ್ಕ್ವೇರ್ ಭಾಗಿಲೆ 4 ಪ್ಲಸ್ 48ರ ವರ್ಗ. 48ರ ವರ್ಗ ನಿಮಗೆ 2304 ಬರ್ತದೆ. 48ರ ವರ್ಗ ಎಷ್ಟು, 2304. ಈಗ ಇದು ಎ ಬಿ ಸ್ಕ್ವೇರ್ ಬೈ 4 ಇದೆ, ಇದನ್ನ ಈ ಕಡೆ ತಗೊಂಬನ್ನಿ. ಇಲ್ಲಿ ಪ್ಲಸ್ ಇದೆ ನೋಡಿ, ಇಲ್ಲಿ ಈ ಕಡೆ ಬರ್ಬೇಕಾದ್ರೆ ಮೈನಸ್ ಆಗಿ ಬರ್ತದೆ. ಇದೆಷ್ಟಿದೆ, ಎ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 2304. ಹೌದಾ? ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ, ಲಸೈಟ್ ಮತ್ತು 4 1 4 4 1 4 ಎ ಬಿ ಸ್ಕ್ವೇರ್ ಮೈನಸ್ 1 ಎ ಬಿ ಸ್ಕ್ವೇರ್. 4 ಎ ಬಿ ಸ್ಕ್ವೇರ್ ದಾಗ 1 ಎ ಬಿ ಸ್ಕ್ವೇರ್ ಕಳೆದ್ರೆ ಉಳಿತ ಎಷ್ಟು, 3 ಎ ಬಿ ಸ್ಕ್ವೇರ್. ಅದನ್ನ ಬರೀ 3 ಎ ಬಿ ಸ್ಕ್ವೇರ್ ಆಯ್ತು. ಹೌದಾ? ಇಸ್ ಈಕ್ವಲ್ ಟು ಇಲ್ಲಿ 2304 ಸೇಮ್. ಓಕೆನಾ? ಈಗ 3/4 ಇದೆ, ಇದನ್ನ ಈ ಕಡೆ ತಗೋಬೇಕಾದ್ರೆ 4/3 ಆಗ್ತದೆ. ಯಾಕಂದ್ರೆ ಅಂಶ ಇದ್ದದ್ದು ಛೇದಕ್ಕೆ ಬರ್ತದೆ, ಛೇದ ಇದ್ದದ್ದು ಅಂಶಕ್ಕೆ ಹೋಗ್ತದೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬಂತು,
ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2304 ಇಂಟು 4 ಭಾಗಿಲೆ 3. ಇದು 4 ಭಾಗಾಕಾರಕ್ಕಿದೆ, ಆ ಕಡೆ ಹೋಗ್ಬೇಕಾದ್ರೆ ಗುಣಾಕಾರಕ್ಕೆ ಹೋಯ್ತು. 3 ಗುಣಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಬಂತು. ಸೊ ಇದೆಲ್ಲ ತೆಗೆದಾಗ ನಿಮ್ಮ ಬೆಲೆ ಎಷ್ಟು ಬರುತ್ತದೆ ಅಂದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬಂತಂದ್ರೆ 3072 ಬರ್ತದೆ. ಎಷ್ಟು? 3072 ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ 3072 ಆದ್ರೆ ಎ ಬಿ ಯ ಬೆಲೆ ಎಷ್ಟು? ಎ ಬಿ ಯ ಬೆಲೆ ನೆನ್ಪಿಟ್ಕೊಳ್ಳಿ, ಎ ಬಿ ಯ ಬೆಲೆ ನಿಮಗೆ 32√3 ಬರ್ತದೆ. ಎಷ್ಟು? 32√3. ಸರ್ ಇದೆಂಗ್ ಬಂತು 32√3 ಅಂತೀರಾ? 32ನ ಒಳಗೆ ಓಡ್ರಿ, 32 ಡಬಲ್ ಆಗ್ತದೆ, ಅದಕ್ಕೆ 3 ಗುಣಾಕಾರ ಮಾಡ್ರಿ ಅಂದ್ರೆ 3072 ಬರ್ತದೆ. ಅಂದ್ರೆ ಒಂದು ವರ್ಗ ಸಂಖ್ಯೆ, ಒಂದು ವರ್ಗವಲ್ಲದ ಸಂಖ್ಯೆಯ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. 32√3 ಬರ್ತದೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡ್ರಿ. 32√3 ಬಂದಾಗ ಇದು ಎ ಬಿ ಯ ಬೆಲೆ ಬಂತು. ಎಷ್ಟಿದು? ಸೆಂಟಿಮೀಟರ್ ನಲ್ಲಿ ಸಿಕ್ತಲ್ಲ ನಮಗೀಗ. ಏನ್ ಸಿಕ್ತು? ಎ ಬಿ ಸಿಕ್ತು. ಎ ಬಿ ಸಿಕ್ಕಾಗ ನೀವೇನ್ ಮಾಡ್ತೀರಿ? ತ್ರಿಭುಜದ ಒಂದು ಬಾಹುವಿನ ಅಳತೆ ನಿಮಗೆ ಸಿಕ್ತು. ಇನ್ ಮುಂದೇನು? ಆ ತ್ರಿಭುಜದ ಒಂದು ಬಾಹುವಿನ ಅಳತೆಯನ್ನು ಇಟ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ತ್ರಿಭುಜದ ವಿಸ್ತೀರ್ಣ ಕಂಡಿದ ನಂತರ ಏನ್ ಮಾಡ್ಬೇಕು? ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ವೃತ್ತದ ವಿಸ್ತೀರ್ಣದೊಳಗ ತ್ರಿಭುಜದ ವಿಸ್ತೀರ್ಣ ಕಳೆದ್ರ ಏನ್ ಬರ್ತಿತ್ತು ನಮಗದು? ಬೇಕಾಗಿರ್ತಕ್ಕಂತ ವಿನ್ಯಾಸದ ವಿಸ್ತೀರ್ಣವಾಗಿರುತ್ತದೆ. ಹೌದಾ? ಈಗ ತ್ರಿಭುಜದ ಒಂದು ಬಾಹುವಿನ ಬಂದಿತ್ತು ನಮ್ಗೆ ಉದ್ದ ಎಷ್ಟಿದೆ ಅಂತ ಹೇಳಿ. ಸೊ ಅದನ್ನ ಬಳಕೆ ಮಾಡ್ಕೊಂಡು ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸರಿನಾ? ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈಗ ನೋಡಿ ಏನ್ ಮಾಡ್ಬೇಕು ಅನ್ನೋದನ್ನ. ಈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ನೋಡ್ರಿ ಎಷ್ಟು ಬರ್ತದ? ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಈ ತ್ರಿಭುಜ ಎಂತ ತ್ರಿಭುಜ ಇದೆ? ಎ ಬಿ ಸಿ. ಎ ಬಿ ಸಿ ಯು ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಇದು ಸಂಭಾವ್ಯ ತ್ರಿಭುಜವಾಗಿದೆ. ಆದ್ದರಿಂದ √3/4 ಇಂಟು ಯಾವ್ದಾದ್ರು ಒಂದು ಬಾಹುವಿನ ವರ್ಗ ಇರ್ತದೆ. ನಾ ಎ ಬಿ ಯ ವರ್ಗ ತಗೋತೀನಿ ನೋಡಿ. ಸೊ ಎಷ್ಟು ಬಂತು? √3/4 ಇಂಟು ಎ ಬಿ ಕನ್ನಡ ನೋಡಿ ಎಷ್ಟು ಬಂದಿದೆ? 32√3 ಯ ವರ್ಗ. 32√3 ಯ ವರ್ಗ. ಸೊ ನೀವು ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಸೊ ಎಷ್ಟು ಬರ್ತದೆ ಅಂದ್ರೆ 768 ನೋಡ್ರಿ. ಇದು √3 ಬೇಕಾದ್ರೆ ಇಲ್ಲಿ ಮತ್ತೊಂದ್ ಸಲ ಬರ್ಕೊಳ್ಳಿದ್ನ √3/4 ಹಂಗಿದ್ದಂಗೆ ಇಡ್ರಿ ಇಂಟು 32 ಇಂಟು 32. 32ರ ವರ್ಗ ಎಷ್ಟು ಬರ್ತಿದೆ? 32 ಇಂಟು 32. 2 4 3 6 3 6 6 12 3 9 10 1024. √3 ಇಂಟು √3 3 ಬರ್ತದ. ಹಾಗಾಗಿ 1024 ಇಂಟು 3 ಬಂತು. ಹೌದಾ? ಅರ್ಥ ಆಗ್ತಾ ಇದೆಯಾ? ಸೊ ನೀವು ಬೇಕಾದ್ರೆ ಕರ್ತಾ ಬಿಡ್ರಿ. 4 1 4 2 8 ಎಷ್ಟಾಯ್ತದು? 2 ಈ ಕಡೆ ಬಂತು. 4 5 20 4 6 24. 256 ಇಂಟು 3 ಮಾಡಿದ್ರೆ ನೀವು 768 ಬರ್ತದೆ. ಎಷ್ಟು? 768 √3. ಹೆಂಗ್ ಬರ್ತದೆ ಗೊತ್ತಾಯ್ತಾ? 32√3 ದ ವರ್ಗ ಅಂದ್ರೆ ಏನು? 32 ಇಂಟು 32 ಇಂಟು √3 ಇಂಟು √3. 32 ಇಂಟು 32 ಎಷ್ಟು ಬಂತು? 1024. √3 ಇಂಟು √3 ಎಷ್ಟು ಬರ್ತದೆ? ನೆನಪಿರ್ಲಿ, √3 ಇಂಟು √3 ಬೆಲೆ ಎಷ್ಟು ಬರ್ತದೆ? 3 ಬರ್ತದೆ. ಅದನ್ನ ಇಟ್ಟಿದೆ ನಾನು. 4 1 4 256 ಕಟ್ತಾ ಹೋಯ್ತು. 256 ಇಂಟು 3 ಮಾಡಿದ್ರೆ 768. √3 ಹೆಂಗಿದ್ದಂಗೆ ಇದೊಂದು ಹೆಂಗಿದ್ದಂಗೆ ಉಳಿತದೆ. ಸೊ ಹಾಗಾದ್ರೆ ಎಷ್ಟು ಬಂತು? ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ 768 √3 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹೌದಾ? ಸೊ ಈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣವನ್ನ ಇನ್ನೇನ್ ಮಾಡ್ಬೇಕು? ವೃತ್ತದ ವಿಸ್ತೀರ್ಣ ಕಂಡಿಡಿದು ಅದರೊಳಗೆ ಕಳಿಬೇಕು. ಹೌದಾ? ಹಾಗಾದ್ರೆ ನೋಡಿ ಎಷ್ಟು ಬರ್ತದೆ. ಬಿಡಿಸ್ತೀನಿ ನೋಡಿ. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ಪೈನ ಬೆಲೆ 22/7. ಆರ್ ನ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ? ಆರ್ ಅಂದ್ರೆ ತ್ರಿಜ್ಯ 32 ಇದೆ. 32 ಇಂಟು 32. ಸೊ ಇಂತ ಹೇಳಿದಂಗೆ 32 ಇಂಟು 32 ಎಷ್ಟು ಬರ್ತದೆ? 1024 ಬರ್ತದೆ. ಆದ್ದರಿಂದ ಇದನ್ನೆಲ್ಲ ಗುಣಾಕಾರ ಮಾಡಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಬರ್ತದೆ ಅಂದ್ರೆ 22 ಇಂಟು 1024 ಮಾಡಿದಾಗ 22528 ಬರ್ತದೆ. 22528 ಭಾಗಿಲೆ 7. ಇದು ಹೆಂಗಿದ್ದಂಗಿದೆ? 22 ಇಂಟು 1024 ಮಾಡಿದಾಗ 22528 ಭಾಗಿಲೆ 7 ಬಂತು. ಸೊ ಈಗ ಏನ್ ಮಾಡ್ಬೇಕಂದ್ರೆ ಇದು ಸೆಂಟಿಮೀಟರ್ ಸ್ಕ್ವೇರ್, ಯಾಕಂದ್ರೆ ಇದು ವಿಸ್ತೀರ್ಣ ಇದೆ. ತ್ರಿಭುಜದ ವಿಸ್ತೀರ್ಣ 768 √3 ಸೆಂಟಿಮೀಟರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣ 22528/7 ಸೆಂಟಿಮೀಟರ್ ಸ್ಕ್ವೇರ್. ನಮಗೆ ಬೇಕಾಗಿರೋದು ಏನು? ಈ ವಿನ್ಯಾಸದ ವಿಸ್ತೀರ್ಣ ಬೇಕಾಗಿದೆ. ಅವಾಗ ಏನ್ ಮಾಡ್ತೀರಿ? ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಹೌದಾ? ಆದ್ದರಿಂದ
ವಿನ್ಯಾಸದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿನ್ಯಾಸದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಸೊ ವೃತ್ತದ ವಿಸ್ತೀರ್ಣ ಎಷ್ಟಿದೆ 22,528 ಭಾಗಿಲೆ 7 ಮೈನಸ್ ತ್ರಿಭುಜ ಎಬಿಸಿ ವಿಸ್ತೀರ್ಣ ಎಷ್ಟು ಬಂದಿದೆ ಇಲ್ಲಿ 768 √3. ಸೊ ಇದು ಎಷ್ಟು ಬರ್ತದೆ ಇಲ್ಲಿ ಇಷ್ಟೇ ಇಟ್ಟರು ಸಾಕು ಸೆಂಟಿಮೀಟರ್ ಸ್ಕ್ವೇರ್. ಇದು ನಿಮಗೆ ಬೇಕಾಗಿರುವ ವಿನ್ಯಾಸದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣದೊಳಗ ತ್ರಿಭುಜದ ವಿಸ್ತೀರ್ಣ ಕಳೆದೆವು ನಾವು. ಏನ್ ಸಿಕ್ಕಿದೆ ನಮಗೆ ದಂಡದೇನಿದು ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಕ್ಕಿದೆ. ಸೊ ಇದು ಮುಖ್ಯ ಪ್ರಶ್ನೆ 6. ಇನ್ನು ಮುಖ್ಯ ಪ್ರಶ್ನೆ 7 ನೋಡೋಣ. ಮುಖ್ಯ ಪ್ರಶ್ನೆ 7 ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಿಮಗೆ. ಚಿತ್ರ 5.25ರಲ್ಲಿ ಎಬಿಸಿಡಿ ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ ಎರಡನ್ನ ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎಬಿಸಿ ಮತ್ತು ಡಿ ಕೇಂದ್ರವಾಗಿರುವ 4 ವೃತ್ತಗಳನ್ನ ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಎಬಿಸಿಡಿ ಒಂದು ವೃತ್ತ ಚೌಕ ಇದೆ. ಸೊ 4 ವೃತ್ತಗಳನ್ನ ಸೇರಿಸಿ ಅವುಗಳ ಕೇಂದ್ರವನ್ನ ಸೇರಿಸಿ ಒಂದು ಚೌಕವನ್ನ ರೆಡಿ ಮಾಡಲಾಗಿದೆ. ಹಾಗಾದ್ರೆ ಈ 4 ವೃತ್ತಗಳ ನಡುವಿನ ಭಾಗ ಇದೆ, ಅದು ಛಾಯೆಗೊಳಿಸಿದ ಭಾಗ. ಇದನ್ನ ನಾವು ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಏನ್ ಮಾಡುದು ನೋಡ್ರಿ, ಇಲ್ಲಿ ಚೌಕ ನಾವು ತೆಗೆದಾಗ ಚೌಕದ ವಿಸ್ತೀರ್ಣವನ್ನು ತಕೊಂಡು ಅದರಲ್ಲಿ ಇದೇನಿದು ಈ ವೃತ್ತದ ಚತುರ್ಥಕ ಅಂದ್ರೆ ಏನು, ವೃತ್ತವನ್ನು 4 ಭಾಗ ಮಾಡಿ 1 ಭಾಗ ಬರ್ತದೆ. ಸೊ ಇಲ್ಲಿ ಇದು ವೃತ್ತದ ಚತುರ್ಥಕ, ಈ ವೃತ್ತ ಚತುರ್ಥಕ, ಈ ವೃತ್ತದ ಚತುರ್ಥಕ, ಈ ವೃತ್ತ ಚತುರ್ಥಕ. ಅಂದ್ರೆ ನಾವೇನ್ ಮಾಡ್ಬೇಕು, ಚೌಕದ ವಿಸ್ತೀರ್ಣವನ್ನ ಕಂಡುಕೋಬೇಕು. ನೆಕ್ಸ್ಟ್ ಎಲ್ಲಾ ವೃತ್ತಗಳ ಚತುರ್ಥಕದ ವಿಸ್ತೀರ್ಣಗಳನ್ನ ಕಂಡುಕೋಬೇಕು. ಚೌಕದ ವಿಸ್ತೀರ್ಣದೊಳಗ ಈ 4 ಚತುರ್ಥಕದ ವಿಸ್ತೀರ್ಣವನ್ನ ಕಳೆದಾಗ ನಮಗೆ ಬರತಕ್ಕಂತ ಆನ್ಸರ್ ಅದೇನು, ಅದು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವಾಗಿರುತ್ತದೆ. ಹೌದಾ? ಹಾಗಾದ್ರೆ ನಾವೇನ್ ಮಾಡೋಣ, ಮೊದಲು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಆಮೇಲೆ ಈ 4 ಚತುರ್ಥಕಗಳ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಆಮೇಲೆ ಚೌಕದ ವಿಸ್ತೀರ್ಣದಲ್ಲಿ ಈ 4 ಚತುರ್ಥಕಗಳ ವಿಸ್ತೀರ್ಣವನ್ನ ಕಳೆದಾಗ ಇದು ಆನ್ಸರ್ ನಮಗೆ ಸಿಗ್ತದೆ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಚೌಕದ ಬಾಹು ನಿಮಗೆ ಬೇಕು. ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಅಂತ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಆದ್ದರಿಂದ ಚೌಕದ ವಿಸ್ತೀರ್ಣ ಎಷ್ಟಾಗ್ತದೆ, ಚೌಕದ ವಿಸ್ತೀರ್ಣ ಎಷ್ಟು, ಯಾವ್ದಾದ್ರೂ ಒಂದು ಬಾಹುವಿನ ವರ್ಗ ಆಗ್ತದೆ. ನಾ ಎಬಿ ಸ್ಕ್ವೇರ್ ತಗೋತ ನೋಡ್ರಿ, ಎಲ್ಲ ಒಂದೇ, ಎಬಿ ಬಿಸಿ ಸಿಡಿ ಎಬಿ ಎಲ್ಲ ಸೇಮ್ ಇರ್ತವೆ. ಆದ್ದರಿಂದ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟು ಬಂತು ಆನ್ಸರ್, ಎಬಿ ಸ್ಕ್ವೇರ್ ಅಂದ್ರೆ 14ರ ವರ್ಗ, 14 ಇಂಟು 14 ಎಷ್ಟು ಬಂತು, 196 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಚೌಕದ ವಿಸ್ತೀರ್ಣ ನಮಗೆ ಸಿಕ್ತು. ಇನ್ನೇನ್ ಮಾಡ್ಬೇಕ್ರಿ, ಈ ಚತುರ್ಥಕಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಸೊ ಚತುರ್ಥಕಗಳ ವಿಸ್ತೀರ್ಣವನ್ನ ಕಂಡುಹಿಡಿದ್ರೆ ಹೆಂಗೆ, ಒಂದು ವೃತ್ತದಲ್ಲಿ 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಅಂತ ಹೇಳಿದಾರೆ ಅವರು. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು, ಪೈ ಆರ್ ಸ್ಕ್ವೇರ್. 4 ಭಾಗ ಮಾಡಿ 1 ಭಾಗ ಅಂದ್ರೆ ಪೈ ಆರ್ ಸ್ಕ್ವೇರ್ ಭಾಗಿಲೆ 4 ಅಷ್ಟೇ. ಈಗಾಗಲೇ ನೀವು ಇದನ್ನ ಈ ರೀತಿಯ ಪ್ರಶ್ನೆಗಳನ್ನ ಬಿಡಿಸಿದ್ದೀರಿ. ಸೊ ನೋಡಿ, ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಆ ವೃತ್ತಗಳ ತ್ರಿಜ್ಯಗಳು ನಿಮಗೆ ಬೇಕು. ಸೊ ಈಗ ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್, ಇಲ್ಲಿಂದ ಇಷ್ಟು 14 ಇದೆ, ಇದು ಅರ್ಧ ಎಷ್ಟು ಇರ್ತದೆ, ಇಲ್ಲಿಂದ ಇಷ್ಟು ತ್ರಿಜ್ಯ ಆಗಿರ್ತದೆ, ಅರ್ಧ ಇಟ್ಟಿರೋದು 7, ಇದು 7, ಇದು 7, 7, 7, 7, 7. ಎಲ್ಲಾ ವೃತ್ತದ ತ್ರಿಜ್ಯಗಳು ಎಷ್ಟಿದಾವೆ, 7 ಸೆಂಟಿಮೀಟರ್ ಇದಾವೆ. ಆದ್ದರಿಂದ ನೋಡಿ, ವೃತ್ತದ ತ್ರಿಜ್ಯ ಎಷ್ಟಾಗಿರ್ತದೆ, ವೃತ್ತದ ತ್ರಿಜ್ಯ ಯಾವ್ದಾದ್ರು ತಗೋರಿ, ಎ ಬಿ ಭಾಗಿಲೆ 2 ಇಸ್ ಈಕ್ವಲ್ ಟು 14 ಭಾಗಿಲೆ 2 ಇಸ್ ಈಕ್ವಲ್ ಟು ಎಷ್ಟು, 7 ಸೆಂಟಿಮೀಟರ್. ಹೌದಾ? ಒಂದು ವೃತ್ತದ ತ್ರಿಜ್ಯ ಎಷ್ಟಾಯ್ತು, 7 ಸೆಂಟಿಮೀಟರ್ ಸಿಕ್ತು. ಹಾಗಾದ್ರೆ ಈ ವೃತ್ತದ ತ್ರಿಜ್ಯ ಸಿಕ್ಕಾಗ ತ್ರಿಜ್ಯಾಂತರ ಖಂಡ ಅಥವಾ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹೆಂಗೆ ಹೇಳಿ, ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಎಷ್ಟು ಬರ್ತದೆ, ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ, ವೃತ್ತ ಚತುರ್ಥಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು 3 ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಹೌದಾ? ಹಾಗಾದ್ರೆ ನೋಡಿ, ಪೈ ಎಟ್ ನ ಬೆಲೆ ಇದೆ 22/7, ಆರ್ ನ ಬೆಲೆ ಎಷ್ಟಿದೆ ನೋಡಿ, ಇಲ್ಲಿ ಕಂಡಿದ್ದೀವಿ 7 ಇಂಟು 7 ಡಿವೈಡೆಡ್ ಬೈ 4. 7 7 ಹೋಗ್ತದೆ, 22 7 ಎಷ್ಟು ಬರ್ತದೆ, 7 14 14 15, 154 ಡಿವೈಡೆಡ್ ಬೈ 4 ಬಂತು. ಸೊ ನೀವು ಬೇಕಾದ್ರೆ ಕಡ್ತಾ ಹೊಡಿಬಹುದು. ಎಷ್ಟು ಹೋಗ್ತದೆ ನೋಡ್ರಿ, 4 3 12 ಹೋಗ್ತದಲ್ಲ. ಸೊ 2 2 4 ಬೇಕಾದ್ರೆ ತಗೋರಿ, 2 7 14, 2 8 2 7 14, 1 ಮತ್ತೆ 2 7 14, 77/2 ಬಂತು. 77/2 ಏನ್ ಸಿಕ್ತದೋ,
ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದ್ರೆ ಒಂದು ಈ ಸೈಡ್ ಸಿಕ್ತಿರು ಅಥವಾ ಇದು 1 2 3 4 ಇದಾವ ಅಂತ. ಸೊ 4 ಹೆಂಗ್ ಹಿಡ್ದ ಈ ಆನ್ಸರ್ ಕ ಗುಣಿಸು 4 ಮಾಡಿದ್ರೆ ಮುಗಿದೋಯ್ತು. ಹೌದಾ? ಹಾಗಾದ್ರೆ ನಾವೇನ್ ಮಾಡೋಣ, ಇದು ಎಷ್ಟು ಬಂತಿದು 77/2 ಸೆಂಟಿಮೀಟರ್ ಸ್ಕ್ವೇರ್. ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ 77/2 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅಂತಾವ್ 4 ಇದಾವೆ. ಆದ್ದರಿಂದ ನಾವೇನ್ ಮಾಡೋಣ, 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಇಂಟು 77/2. ಯಾಕೆ 77/2 ಸ್ನೇಹಿತರೆ? ಯಾಕಂದ್ರೆ 77/2 ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವಾಗಿದೆ. ನಮಗೆ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಬೇಕಾಗಿರೋದ್ರಿಂದ 4 ಇಂಟು 77/2 ಬಂತು. ಸೊ ನೀವು ಬೇಕಾದ್ರೆ ಕಡ್ತಾ ಹೊಡ್ಕೋದ್ನ 2 ಅಂದ್ರೆ 2 2 ಇಂಟು 77 154 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಹಾಗಾದ್ರೆ ಈ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಎಷ್ಟು ಬಂತು? 154 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಈಗ ಏನ್ ಮಾಡ್ಬೇಕು, ನಮಗೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾಗಿದೆ. ಸೊ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಚೌಕದ ವಿಸ್ತೀರ್ಣದೊಳಗ ಈ 4 ಚತುರ್ಥಕಗಳ ವಿಸ್ತೀರ್ಣವನ್ನ ಕಳಿಬೇಕು. ಹೌದಾ? ಹಾಗಾದ್ರೆ ನೋಡಿ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ. ಹೌದಾ? ಹಾಗಾದ್ರೆ ಚೌಕದ ವಿಸ್ತೀರ್ಣ ಎಷ್ಟಿದೆ? ಚೌಕದ ವಿಸ್ತೀರ್ಣ 196 ಮೈನಸ್ 154. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗ್ತದೆ? ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಆಗುತ್ತದೆ. ಈಗ 196 ಮೈನಸ್ 154 ಎಷ್ಟು ಬರ್ತದೆ ಅಂದ್ರೆ 6 ಕಳಿ 2 9 5 ಕಳಿ 4 1 0 42 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು? 42 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಸೊ ಇನ್ನು ಮುಂದೆ ಏನ್ ನೋಡೋಣ, ಮುಖ್ಯ ಪ್ರಶ್ನೆ 8 ನೋಡೋಣ. ಇನ್ನು 8ನೆಯ ಮುಖ್ಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಿಮಗೆ. ಚಿತ್ರ 5.26ರಲ್ಲಿ ಎಡಭಾಗ ಮತ್ತು ಬಲಭಾಗ ತುದಿಗಳ ಅರ್ಧ ವೃತ್ತಾಕಾರದಲ್ಲಿರುವ ಓಟದ ಪಥವನ್ನು ಚಿತ್ರಿಸಲಾಗಿದೆ. ಚಿತ್ರ 5.26 ಎರಡು ಒಳ ಸಮಾಂತರ ರೇಖಾಖಂಡಗಳ ನಡುವಿನ ದೂರ 60 ಮೀಟರ್ ಮತ್ತು ಅವು ಪ್ರತಿಯೊಂದು 106 ಮೀಟರ್ ಉದ್ದವಿದೆ. ಓಟದ ಪಥವು 10 ಮೀಟರ್ ಅಗಲವಿದ್ದರೆ ಮೊದಲನೆಯ ಪ್ರಶ್ನೆ, ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರ. ಎರಡನೇ ಪ್ರಶ್ನೆ, ಓಟದ ಪಥದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ಈಗಾಗಲೇ ತೆಗೆದಿದ್ದೀನಿ ನಾನು. ಸೊ ಹೊಸದು ಏನ್ ಮಾಡಿದೆ ಅಂದ್ರೆ ಡಯಾಗ್ರಾಮ್ ದಲ್ಲಿ ನಾನು ಇಲ್ಲಿ ಒಂದು ರೇಖೆಯನ್ನು ಹೊಡ್ಕೊಂಡಿದ್ದೀನಿ, ಆಮೇಲೆ ಇಲ್ಲೊಂದು ರೇಖೆಯನ್ನು ಹೊಡ್ಕೊಂಡಿದ್ದೀನಿ. ABCDEFGH ಅಂತ ಹೆಸರು ಕೊಟ್ಟಿದ್ದೀನಿ. ಸರಿನಾ? ಅವ್ರೇನ್ ಹೇಳಿದಾರೆ ನೋಡ್ರಿ, ಆ ಓಟದ ಪಥದ ಅಗಲ, ಓಟದ ಪಥ ಅಂದ್ರೆ ಗೊತ್ತಾಗ್ತಿಲ್ಲ. ಸೊ ಈಗ ಮಿಲಿಟರಿ ರ್ಯಾಲಿ ಎಲ್ಲ ಓಡಿಸ್ತಾರೆ ನೋಡ್ರಿ, ರೌಂಡ್ ಇದಿರ್ತದೆ, ಅದ್ರ ಸುತ್ತಮುತ್ತಲೆಲ್ಲ ಓಡ್ಬೇಕಾಗ್ತದೆ. ಹೌದಾ? ಸೊ ಅದು ಓಟದ ಪಥ ಅಂದ್ರೆ ದಾರಿ, ಯಾವ ದಾರಿಯಲ್ಲಿ ಓಡ್ತಾ ಇರ್ತಾರಲ್ಲ ಅದು ನೋಡಿ, ರೌಂಡ್ ಇದೆ ನೋಡಿ, ಇಲ್ಲಿ ಈ ರೀತಿಯಾಗಿ ರೌಂಡ್ ಇದೆ. ಅದರ ಅಗಲ ಎಷ್ಟು ಕೊಡಿದ್ರೆ 10 ಮೀಟರ್. ಇದ್ರ ಉದ್ದ ಎಷ್ಟಿದೆ? 106 ಮೀಟರ್ ಇದೆ. ಇದು ರೌಂಡ್ ಇದು ಕ್ರಾಸ್ ಆದ್ಮೇಲೆ ತಗೊಂಗಿಲ್ಲ ಅವರು, ಉದ್ದ ಅಂದ್ರೆ ಸ್ಟೇಟ್ ಆಟ ತಗೋತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಒಳವೃತ್ತದ ಇದು ಕೊಡಿದ್ದಾರೆ ನೋಡ್ರಿ, ಎಷ್ಟು ಅಂತ ಹೇಳಿದ್ರೆ ಅವರು 60. ಕ್ವಶನ್ ಅಲ್ಲಿ ನೋಡ್ರಿ ನಿಮಗೆ ಅರ್ಥ ಆಗ್ತದೆ. 60 ಮೀಟರ್ ಸಮಾಂತರ ರೇಖಾಖಂಡಗಳ ನಡುವಿನ ದೂರ ಅಂದ್ರೆ ಇದು ಸಮಾಂತರವಾಗಿದೆ. ಇವುಗಳ ನಡುವಿನ ದೂರ ಇದೆಷ್ಟು? ಇಲ್ಲಿಂದ ಇಷ್ಟು 60 ಅಂತ ಕೊಟ್ಟಿದ್ದಾರೆ. 40 ಬರ್ದ ನೋಡ್ರಿ, ಇಲ್ಲಿಂದ ಇಷ್ಟು 60. ಅರ್ಥ ಆಗ್ತಾ ಇದೆಯಾ? ಸೊ ಏನೇನ್ ಕೊಟ್ಟಿದ್ದಾರೆ ಅವರು? ಓಟದ ಪಥದ ಅಗಲ 10 ಮೀಟರ್, ಉದ್ದ ಎಷ್ಟು ಇಲ್ಲಿಂದ ಇಲ್ಲಿವರೆಗೂ 106 ಮೀಟರ್, ಎರಡು ಸಮಾಂತರ ರೇಖೆಗಳ ನಡುವಿನ ದೂರ ಎಷ್ಟು? 60 ಮೀಟರ್. ಅರ್ಥ ಆಗ್ತಾ ಇದೆಯಾ? ಸೊ ಈ ರೇಖೆಯನ್ನು ನಾನು ನೋಡ್ಕೊಂಡಿದ್ದೀನಿ, ನಮ್ಗೆ ಈಸಿ ಆಗ್ಬೇಕು ಅಂತ ಹೇಳಿ. ಹೌದಾ? ಸೊ ಈಗ ನಾವೇನ್ ನೋಡ್ಬೇಕಾಗಿದೆ? ಮೊದಲನೇದು ಅದರ ಒಳ ಅಂಚಿನ ಉದ್ದ. ಒಳ ಅಂಚು ಅಂದ್ರೆ ಏನು? ಇದು ಹೊರಗಿನ ಅಂಚು, ಇದು ಒಳಗಿನ ಅಂಚು. ಇದು ನೋಡಿ ರೌಂಡ್, ಒಳಗಿಂದ ತೆಗಿಲ್ಲ, ಇಲ್ಲಿ ಚಿಕ್ಕದಾಗಿ ತೆಗಿತೀವಿ ನೋಡ್ರಿ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಇದನ್ನ ನಾವು ಕರಡಬೇಕಾಗಿದೆ. ಸೊ ಇಲ್ಲಿ ಏನೇನಿದೆ ನೋಡ್ರಿ, ಇಲ್ಲಿ CD, ಹೌದಾ? ಈ ರೀತಿ ಇದೆಯಾ? CDE ಮತ್ತೆ F ಈ ರೀತಿ ಇದೆ. ಇದು ನೋಡಿ ಒಳಗಿನ ಅಂಚು. ಇದರ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಸರ್ ಅದರ ಉದ್ದವನ್ನು ಹೆಂಗ್ ಕಂಡುಹಿಡಿದು ಸರ್? ನೋಡ್ರಿ, CDEF ಪ್ಲಸ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಇದೇನಿದು? ಇಲ್ಲಿಂದ ಇಲ್ಲಿವರೆಗೂ ಇದಿದೆ, ಇಲ್ಲಿಂದ ಇಲ್ಲಿವರೆಗೂ ಇದಿದೆ. ಏನಿದು? ಅರ್ಧ ವೃತ್ತದ ಸುತ್ತಳತೆ. ಹೌದಾ? ಸುತ್ತಳತೆ ಅಂದ್ರೆ ಬರೀ ಒಂದು ರೇಖಾ ಇರ್ತದೆ, ಪರಿಧಿ ಮಾತ್ರ. ಓಕೆನಾ? ಅದೇ ನೀವು ವೃತ್ತ ಸುತ್ತಳತೆ ಅಂದ್ರೆ ಪರಿಧಿ ಇರ್ತದೆ, ವಿಸ್ತೀರ್ಣ ಅಂದ್ರೆ ಎಲ್ಲಾನು ಬರ್ತದೆ, ಏರಿಯಾ ಎಲ್ಲಾನು ಬರ್ತದೆ. ಅರ್ಥ ಆಗ್ಲಿಕ್ಕೆ? ಹಾಗಾದ್ರೆ ನಮಗೆ ಏನ್ ಬೇಕಾಗಿದೆ? ಒಳ ಅಂಚಿನ ಉದ್ದ ಬೇಕಾಗಿದೆ. ಅಂದ್ರೆ ಏನೇನು? ಇದು C ದಿಂದ D ವರೆಗೂ, E ದಿಂದ F ವರೆಗೂ, ಪ್ಲಸ್ ಇದು ರೌಂಡ್ ಬಂದ್ರೆ ಇದು ಈಚೆ ಕಡೆದು, ಪ್ಲಸ್ ಇದು ರೌಂಡ್ ಬಂದ್ರೆ ಇದು.
ಅರ್ಥ ಆಗ್ತಾ ಇದೆಯಾ? ಸೊ ಇದು ರೌಂಡ್ ಅಂದ್ರೆ ಏನಿದು? ಅರ್ಧ ವೃತ್ತ. ಅರ್ಧ ವೃತ್ತದ ಸುತ್ತಳತೆ ಬೇಕು, ನೆನಪಿರಲಿ. ಉದ್ದ ಬೇಕಾದ್ರೆ ಸುತ್ತಳತೆ ಹಾಕ್ಬೇಕು. ಮತ್ತೆ ಈ CD EF ಗೋಸ್ಕರ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. CD ಎಷ್ಟಿದೆ ನೋಡ್ರಿ ಇಲ್ಲಿ 106, EF ಎಷ್ಟಿದೆ 106. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಾಗಿ ನಾವು ಕಂಡುಹಿಡಿಯೋದು. ಮೊದಲು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ನೋಡಿ ಈಗ ಏನೇನು ಕೊಟ್ಟಿದ್ದಾರೆ ನಿಮ್ಗೆ ಅವರು. ನಿಮಗೆ ಇದು ಏನ್ ಕೊಟ್ಟಿರೋದು? ಅಗಲ, ಪಥದ ಅಗಲ. ಓಕೆ, ಅದನ್ನು ಬರೀರಿ. ಓಟದ ಪಥದ ಅಗಲ, ಓಟದ ಪಥದ ಅಗಲ ಅಗಲ ಇಸ್ ಈಕ್ವಲ್ ಟು ಎಷ್ಟಿದೆ ನೋಡಿ ಇಲ್ಲಿ? AD, CD, CB ಇವೆಲ್ಲ ಕೂಡ ಸೆಟ್ ಇದೆ 10 ಸೆಂಟಿಮೀಟರ್. ಇಲ್ಲಿ ಮ್ಯಾಗಿಂದ ಇದು ಕೂಡ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಎಷ್ಟಿದೆ ನೋಡಿ ಇಲ್ಲಿ? ಅಗಲ ಇಸ್ ಈಕ್ವಲ್ ಟು AD ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು FG ಇಸ್ ಈಕ್ವಲ್ ಟು EG, AH ಇಸ್ ಈಕ್ವಲ್ ಟು ಎಲ್ಲ ಬರೀಬೇಕು ನೀವು. AD ಇಸ್ ಈಕ್ವಲ್ ಟು ಎಸ್, BC ಇಸ್ ಈಕ್ವಲ್ ಟು EH, EH ಇಸ್ ಈಕ್ವಲ್ ಟು FG ಇಸ್ ಈಕ್ವಲ್ ಟು ಎಲ್ಲ ಕೂಡ ಎಷ್ಟು ಬಂದಿದ್ದು? 10 ಮೀಟರ್ ಕೊಟ್ಟಿದ್ದಾರೆ. ಎಲ್ಲ ಸೇಮ್. ಇದು 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 ಎಲ್ಲವೂ ಏನೋ ಸೇಮ್ ವ್ಯಾಲ್ಯೂ 10 ಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಇದೇನಿದು? 106 ಮೀಟರ್ ಅಂದ್ರೆ ಏನಿದು? ಓಟದ ಪಥದ ಸಮಾಂತರವಾಗಿರ್ತಕ್ಕಂಥ ಉದ್ದ ಅಂತ ಹೇಳಿದ್ರು. ಹಾಗಾದ್ರೆ ಏನದು? ಓಟದ ಪಥದ ನೇರ ಉದ್ದ ಎಷ್ಟಿದೆ ನೋಡ್ರಿ? ನೇರ ಉದ್ದ. ಸೊ ನೇರ ಉದ್ದ ಅಂದ್ರೆ ಸ್ಟ್ರೇಟ್ ಆಗಿ ಬರ್ತಕ್ಕಂಥದ್ದು 106 ಮೀಟರ್ ಇದೆ. ಸೊ ಇದಕ್ಕೆ 106 ಮೀಟರ್ ನಾವು ಬರೀಬೇಕಾದ್ರೆ ನೋಡ್ರಿ ಇಲ್ಲಿ AB ಅಂದ್ರೂ ಅಷ್ಟೇ, CD ಅಂದ್ರೂ ಅಷ್ಟೇ, EF ಅಂದ್ರೂ ಅಷ್ಟೇ, HG ಅಂದ್ರೂ ಅಷ್ಟೇ, ಎಲ್ಲ ಎಷ್ಟಿದಾವೋ 106. ಅದನ್ನ ಬರ್ತೀವಿ ನೋಡ್ರಿ. AB is equal to CD is equal to EF is equal to GH is equal to 106. ನೋಡಿ ಇಲ್ಲಿ ಇದಂದ್ರೂ ಒಂದ, ಇದಂದ್ರೂ ಒಂದ, ಇದಂದ್ರೂ ಒಂದ, ಇದಂದ್ರೂ ನೋಡಿ ಇಷ್ಟೇ ಏರಿಯಾ ಇದೆ. ಎಷ್ಟಿದು? 106 ಮೀಟರ್ ಇದೆ. 106 ಮೀಟರ್. ಮತ್ತೆ ಏನ್ ಕೊಟ್ಟಿದ್ದಾರೆ ನಿಮ್ಗಿದು? ಇದು 60 ಅಂದ್ರೆ ಏನಿದು? ಒಳ ಅಂಚಿನ ಎರಡು ಸಮಾಂತರ ರೇಖೆಗಳ ನಡುವಿನ ಅಂತರ ಇಟ್ಟಿದೆ 60. ಅದನ್ನ ಬರ್ತೀವಿ ನೋಡ್ರಿ. ಸಮಾಂತರ ರೇಖೆಗಳ ನಡುವಿನ ಅಂತರ, ಸಮಾಂತರ ರೇಖೆಗಳ ನಡುವಿನ ಅಂತರ, ಸಮಾಂತರ ರೇಖೆಗಳ ನಡುವಿನ ಅಂತರ ಇಸ್ ಈಕ್ವಲ್ ಟು ಸಮಾಂತರ ರೇಖೆಗಳು ಅಂದ್ರೆ ಯಾವ ತಗೋಬೇಕು ನೋಡ್ರಿ ಇಲ್ಲಿ? ಇದು ನೋಡ್ರಿ ED FC. ಏನದು? ED ಇಸ್ ಈಕ್ವಲ್ ಟು FC ಇಸ್ ಈಕ್ವಲ್ ಟು 60 ಮೀಟರ್ ಇದೆ. ನಿಮಗೆ 60 ಮೀಟರ್ ಇದೆ. ಸೊ ಇನ್ನು ಮುಂದೆ ಏನ್ ಮಾಡ್ಬೇಕ್ರಿ? ಇದು ಒಳ ವೃತ್ತದ ತ್ರಿಜ್ಯ ಎಷ್ಟು? ಈ ಟೋಟಲ್ 60 ಆಯ್ತು. ಇದು ಒಳ ವೃತ್ತದ ತ್ರಿಜ್ಯ ಎಷ್ಟು? ಇದ್ರ ಅರ್ಧ ಎಷ್ಟಂತ? ಎಷ್ಟು? 30. ಸೊ ನೋಡ್ರಿ, ಒಳ ವೃತ್ತದ ತ್ರಿಜ್ಯ ನಾವೇನ್ ಮಾಡ್ಕೊಳ್ಳೋಣ? ಇದನ್ನ ಸ್ಮಾಲ್ r ಅಂತ ತಿಳ್ಕೊಳ್ಳೋಣ. ಸ್ಮಾಲ್ r ಇಸ್ ಈಕ್ವಲ್ ಟು 30. ಯಾಕಂದ್ರೆ 60/2 ಎಷ್ಟು ಬರ್ತದೆ? 30 ಮೀಟರ್ ಬಂತು. ಸಣ್ಣ ವೃತ್ತ ತ್ರಿಜ್ಯ 30. ಹಾಗಾದ್ರೆ ಇದು ಹೊರಗಿನ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟು? ಇದು 30 ಪ್ಲಸ್ ಇದೆಷ್ಟು? 10 ಅಂದ್ರೆ ಎಷ್ಟು? 40. ಹೊರ ವೃತ್ತದ ತ್ರಿಜ್ಯ ಇದ್ರಲ್ಲಿ ಕ್ಯಾಪಿಟಲ್ R ಅಂತ ತಿಳ್ಕೊಳ್ಳೋಣ. ಸೊ ಎಷ್ಟು? 30 ಪ್ಲಸ್ 10 ಇಸ್ ಈಕ್ವಲ್ ಟು 40 ಮೀಟರ್ ಸಿಕ್ಕಿದೆ. ಸೊ ಇದು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಪ್ರಶ್ನೆಯಲ್ಲಿ ಕೊಟ್ಟಿರುವ ಮಾಹಿತಿಯನ್ನ ನಾವು ಬರೆದಿದ್ದೀವಿ ಈಗ, ಹೌದಾ? ಸೊ ಇನ್ನೇನ್ ಮಾಡ್ಬೇಕು? ಇನ್ನ ನಾವು ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ ಅಲ್ಲಿ? ಅದರ ಒಳ ಅಂಚಿನ ಉದ್ದ ಕೇಳಿದಾರೆ ನಿಮ್ಗೆ ಅವರು. ನೋಡ್ರಿ, ಮೊದಲನೇ ಉಪ ಪ್ರಶ್ನೆ ಏನಿದೆ? ಒಳ ಅಂಚಿನ ಉದ್ದ. ಒಳ ಅಂಚಿನ ಉದ್ದ ನಿಮಗೆ ಕೇಳಿದಾರೆ, ಹೌದಾ? ಇಸ್ ಈಕ್ವಲ್ ಟು ನಿಮ್ಗೆ ಏನು ಬರ್ತದೆ ನೋಡ್ರಿ ಇಲ್ಲಿ. ಒಳ ಅಂಚು ಅಂದ್ರೆ ನಿಮಗೆ ಹೇಳಿ ತೋರಿಸಿದ್ರೆ ಇದು ರೌಂಡ್ ಒಳಗಿಂದ ನೋಡ್ರಿ. ಇದು ರೌಂಡ್ ಇಲ್ಲಿ ಚಿತ್ರ ತೆಗೆದು ಕಾಣಿಸ್ತಾ. ಇದು CD ಬೇಕು ಪ್ಲಸ್ EF ಬೇಕು ಪ್ಲಸ್ ಇದು ರೌಂಡ್, ಇದು ರೌಂಡ್. ರೌಂಡ್ ಅಂದ್ರೆ ಏನದು? ಅರ್ಧ ವೃತ್ತದ ಸುತ್ತಳತೆ. ಹಾಗಾದ್ರೆ ಏನೇನ್ ಮಾಡ್ಬೇಕು ಇಲ್ಲಿ? CD ಪ್ಲಸ್ EF. ಸರಿಯಾಗಿ ಅರ್ಥ ಆಗ್ತಾ ಇದೆಯಾ? CD ಪ್ಲಸ್ EF ಪ್ಲಸ್ ಮುಂದೇನು? ಈ ಅರ್ಧ ವೃತ್ತದ ಸುತ್ತಳತೆ, ಇದು ಅರ್ಧ ವೃತ್ತದ ಸುತ್ತಳತೆ. ನಾನ್ ಮಾಡ್ತೇನೆ 2 ಇಂಟು ಅರ್ಧ ವೃತ್ತದ ಸುತ್ತಳತೆ ಮಾಡ್ತೇನೆ ನೋಡಿ. ಪ್ಲಸ್ 2 ಇಂಟು ಒಳ ಅರ್ಧ ವೃತ್ತದ ಸುತ್ತಳತೆ. ಅರ್ಧ ವೃತ್ತದ ಸುತ್ತಳತೆ. ಸರ್ ಸುತ್ತಳತೆ ಯಾಕೆ ತಗೊಂಡ್ರಿ ಸರ್? ಯಾಕಂದ್ರೆ ನಮಗೆ ಈ ಲೈನ್ ಮಾತ್ರ ಬೇಕು. ಇದ್ರ ಒಳಗಿನ ಏರಿಯಾ ಬೇಡ ನಮ್ಗೆ. ಏರಿಯಾ ಬೇಕಾದ್ರೆ ವಿಸ್ತೀರ್ಣ ಆಗ್ತದೆ. ಬರೀ ನಮಗೆ ಲೈನ್ ಮಾತ್ರ ಬೇಕಾಗಿರೋದ್ರಿಂದ 2 ಲೈನ್ಗಳು ಸುತ್ತಳತೆ ಅಂತ ತಗೋಬೇಕು. CD ಎಷ್ಟಿದೆ ನೋಡ್ರಿ ಅಲ್ಲಿ? ಈಗಾಗಲೇ ನಾವೆಲ್ಲ ಬರ್ದಿದ್ದೀವಿ ಇಲ್ಲಿ. CD C ದಿಂದ D ವರೆಗೂ 106 ಮೀಟರ್ ಇದೆ. ಇಲ್ಲೆಲ್ಲಾದ್ರೂ ಬರ್ದಿದ್ದು ನೋಡಿ ನಾನು. ಇಲ್ಲಿ ನೋಡಿ, CD ಆಗಿರಲಿ EF ಆಗಿರಲಿ ಎಷ್ಟು? 106 ಮೀಟರ್ ಇದಾವೆ.
ಆದ್ದರಿಂದ 106 ಪ್ಲಸ್ 106 ಪ್ಲಸ್ 2 ಇಂಟು ಒಳ ಅರ್ಧ ವೃತ್ತದ ಸುತ್ತಳತೆ ಎಲ್ಲ ನಿಮಗೆ ಗೊತ್ತಿದೆ. ವೃತ್ತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು? 2πr. ಅರ್ಧ ವೃತ್ತ ಅಂದ್ರೆ 2πr ಭಾಗಿಲೆ 2 ಬರ್ತದ, ಅದನ್ನೇ ಮಾಡ್ಬೇಕಾಗಿದೆ ನೋಡಿ. 2πr ಒಳ ಅರ್ಧ ವೃತ್ತ ಅಂದ್ರೆ ತ್ರಿಜ್ಯ ಸ್ಮಾಲ್ ಆರ್ ಇದೆ, ಈಗಾಗಲೇ ಹೇಳಿದೆ ನಾನು. ಒಳ ಅರ್ಧ ವೃತ್ತ ಅಂದ್ರೆ ಸ್ಮಾಲ್ ಆರ್ ಡಿವೈಡರ್ ಬೈ 2. ಯಾಕಂದ್ರೆ ಅರ್ಧ ಇರೋದ್ರಿಂದ ಡಿವೈಡರ್ ಬೈ 2. ಇದು 2 ಹೋಗ್ತದೆ, ಹೌದಾ? ಸೊ ಈಗ 106 ಪ್ಲಸ್ 106 212 ಆಯ್ತು. 2 ಹಂಗೆ ಇಡಿ. ಪೈನ ಬೆಲೆ ಎಷ್ಟಿದೆ? 22/7. ಆರ್ ನ ಬೆಲೆ ಎಷ್ಟಿದೆ ನೋಡಿ? ಸ್ಮಾಲ್ ಆರ್ ನ ಬೆಲೆ ಎಷ್ಟಿದೆ? 30 ಇದೆ. 30 ಅಂತ ಬಿಡಿ, ಹೌದಾ? ಸೊ ಹಾಗಾದ್ರೆ ಎಷ್ಟು ಬಂತು ನೋಡಿ? 212. ಸೊ ಇದರ ಬೆಲೆ ನಿಮಗೆ 1320/7 ಬರ್ತದೆ. 212 ಎಲ್ಲ ಗುಣಾಕಾರ ಮಾಡಿದ್ರೆ 22 ಇಂಟು 2 ಇಂಟು 30 ಎಷ್ಟಾಗ್ತದೆ ಅಂದ್ರೆ 1320/7 ಆಗ್ತದೆ. ಅದನ್ನ ಮಾಡಿದಾಗ ನೀವು ಲಸ ತೆಗೆದು ಇದು ಏನಂದ್ರೆ 1 ಇರ್ತದೆ, ಲಸ 7 ಬಂತು. 1 7 7 1. ಸೊ 212 ಇಂಟು 7 ಪ್ಲಸ್ 1320 ಬರ್ತದೆ. ಸೊ ಎರಡು ಕೂಡಿಸಿದಾಗ ನೀವು ನೋಡ್ರಿ, 7 14, 7 1 7 1 8, 7 14, 1428 ಪ್ಲಸ್ 1320 ಎಷ್ಟಾಗ್ತದೆ? 2804. 2804/7 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್. ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲ, ಮೀಟರ್. ಯಾಕಂದ್ರೆ ಇದು ಒಳ ಅಂಚಿನ ಉದ್ದ ಇದೆ. ಉದ್ದ ಯಾವತ್ತು ಮೀಟರ್ ಅಥವಾ ಸೆಂಟಿಮೀಟರ್ ನಲ್ಲಿ ಇರ್ತದೆ. ಇಲ್ಲಿ ಮೀಟರ್ ಯಾಕೆ ಬರ್ದೇವೆ ಅಂದ್ರೆ ಇಲ್ಲಿ ನಿಮ್ಮ ತ್ರಿಜ್ಯ ಎದ್ರೊಳಗಿದೆ ನೋಡ್ರಿ, ಮೀಟರ್ ದೊಳಗಿದೆ. ಆದ್ದರಿಂದ ಇದೆಲ್ಲ ಕೂಡ ಮೀಟರ್ ದೊಳಗೆ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಒಳ ಅಂಚಿನ ಉದ್ದ ಎಷ್ಟು ಬಂತು ಹಾಗಾದ್ರೆ? 2804/7. ಹೆಂಗ್ ಬಂತಿದ್ದು? ಹೆಂಗ್ ಬಂತಂದ್ರೆ ಇಲ್ಲಿ 2 ಹಂಗ ಇದೆ, 22/7. ಪೈನ ಬೆಲೆ, ಆರ್ ನ ಬೆಲೆ 30. 30 ಬಂತಂದ್ರೆ ಒಳ ವೃತ್ತ ತ್ರಿಜ್ಯ ಎಷ್ಟಿದೆ? 30. ಸೊ ನೀವು 22 ಇಂಟು 2 44 ಇಂಟು 30 ಮಾಡಿದ್ರೆ 1320 ಬರ್ತದೆ. 1320 ಡಿವೈಡೆಡ್ ಬೈ 7. ಇಲ್ಲಿ ಏನಂದ್ರೆ 1 ಇರ್ತದೆ, ಲಸ 7 ಬಂತು. 1 7 7 1. ಸೊ 7 ಇಂಟು 212 1484 ಪ್ಲಸ್ 1320 ಇಂಟು 1 1320 ಬರ್ತದೆ. ಸೊ 1484 1320 ಕೂಡಿಸಿದ್ರೆ 2804/7 ಮೀಟರ್. ಸೊ ಇದು ಒಳ ಅಂಚಿನ ಉದ್ದ. ಏನ್ ಸಿಕ್ತು ನಿಮಗೆ? ಒಳ ಅಂಚಿನ ಉದ್ದ ಸಿಕ್ತು. ಮೊದಲನೇ ಉಪಪ್ರಶ್ನೆ ಮುಗಿತು. ಇನ್ನು ಈ ಮುಖ್ಯ ಪ್ರಶ್ನೆ, 8ನೇ ಮುಖ್ಯ ಪ್ರಶ್ನೆ ಇರತಕ್ಕಂತ 2ನೇ ಉಪಪ್ರಶ್ನೆ ಏನು? ಹೊರ ಏನ್ ಹೇಳಿದಾರೆ ಅವರು? ಇಲ್ಲಿ ಓಟದ ಪಥದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದನ್ನ ಹೆಂಗ್ ಕಂಡು ನೋಡೋಣ ನೋಡಿ. ಹಾಗಾದ್ರೆ 2ನೇ ಉಪಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. 2ನೇ ಉಪಪ್ರಶ್ನೆ ಓಟದ ಪಥದ ವಿಸ್ತೀರ್ಣವನ್ನ ನಿಮಗೆ ಕೇಳಿದ್ದಾರೆ. ಓಟದ ಪಥದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಬರ್ತ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಸೊ ಈ ರೀತಿ ಇದೆ ಅದು. ಹೌದಾ? ಹಾಗಾದ್ರೆ ನಮಗೆ ಬೇಕಾಗಿರೋದೇನು? ಇದ್ರೊಳಗ ನಮಗೆ ಬೇಕಾಗಿರೋದು ಬರೀ ಇದು ಲೈನ್ ಓಡ್ತಾ ಇದೆ. ಅದು ಈ ವಿಸ್ತೀರ್ಣ ಮಾತ್ರ ಬೇಕು ನಮಗೆ. ಇದು ಬೇಡ, ಇದು ಬೇಡ, ಇವ್ಯಾವ್ದು ಬೇಡ. ಬರೀ ಏನು ಇಲ್ಲ, ಈ ಓಟದ ಪಥದ ವಿಸ್ತೀರ್ಣವನ್ನ ಮಾತ್ರ ನಮಗೆ ಬೇಕಾಗಿದೆ. ಆದ್ದರಿಂದ ನಾವೇನ್ ಮಾಡೋಣ? ಇದು ಇಷ್ಟು ಪ್ಲಸ್ ಇದು ಪ್ಲಸ್ ದೊಡ್ಡದು ಮೈನಸ್ ಸಣ್ಣದು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ ಏನಾಗ್ತದೆ? ABCD ವಿಸ್ತೀರ್ಣ, ABCD ವಿಸ್ತೀರ್ಣ ಪ್ಲಸ್ ABCD ವಿಸ್ತೀರ್ಣ ಪ್ಲಸ್ EFGH ನ ವಿಸ್ತೀರ್ಣ, EFGH ನ ವಿಸ್ತೀರ್ಣ ಪ್ಲಸ್ ಈ ದೊಡ್ಡ ಅರ್ಧ ವೃತ್ತಗಳದಾವಲ್ಲ ಇದ್ರ ವಿಸ್ತೀರ್ಣ. ದೊಡ್ಡ ಅರ್ಧ ವೃತ್ತಗಳು ಎಷ್ಟು? 2. ಸೊ 2 ಇಂಟು ಹೊರ ಅರ್ಧ ವೃತ್ತದ ವಿಸ್ತೀರ್ಣ, ಹೊರ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ನೋಡ್ರಿ ಹೊರ ಅರ್ಧ ವೃತ್ತ ಅಂದ್ರೆ ಈ ಸಣ್ಣದು ಬರ್ತಿದೆ, ಇದ್ರೊಳಗೆ ಎಲ್ಲ ಏರಿಯಾ ಬರ್ತದೆ. ಇದು ಹೌದಾ? ನಮ್ಗೆಲ್ಲ ಬೇಡ, ಇದಷ್ಟೇ ಬೇಕಾಗಿದೆ. ಅಂದ್ರೆ ಇದ್ರ ಮೈನಸ್ ಮಾಡ್ಬೇಕು ತಾನೆ, ಟೋಟಲ್ ದೊಳಗ ಇದ್ರ ಮೈನಸ್ ಮಾಡ್ಬೇಕು, ಅವಾಗ ಇದು ಉಳಿತದೆ. ಅರ್ಥ ಆಗ್ತಾ ಇದೆಯಾ? ಮೈನಸ್ ಏನು? 2 ಇಂಟು ಒಳ ಅರ್ಧ ವಿಸ್ತೀರ್ಣ, ಒಳ ಅರ್ಧ ವೃತ್ತದ ವಿಸ್ತೀರ್ಣ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೋಡಿ ಎಷ್ಟು ಬರ್ತದೆ ಇದು? ABCD ವಿಸ್ತೀರ್ಣ, ABCD ಏನಾಗಿದೆ? ಅಲ್ಲಿ ಒಂದು ABCD ಒಂದು ಆಯತವಾಗಿದೆ. ಆಯತದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ ಆಗ್ತದೆ. ಅಂದ್ರೆ AB ಇಂಟು BC ಅಥವಾ AD ಏನ್ ಬೇಕಾದ್ರೆ ಬರೀ ನೀವು. AB ಇಂಟು AD ಪ್ಲಸ್ EFGH ಅಂದ್ರೆ ಏನು? EF ಇಂಟು EH ಅಥವಾ GH ಏನ್ ಬೇಕಾದ್ರೆ ಬರೀರಿ. EF ಇಂಟು EH ಬರೀತೇನೆ ನಾನು. EF ಇಂಟು EH ಉದ್ದ ಇಂಟು ಅಗಲ. ನೆಕ್ಸ್ಟ್ ಪ್ಲಸ್ 2 ಇಂಟು ಹೊರ ಅರ್ಧ ವೃತ್ತದ ವಿಸ್ತೀರ್ಣ.
ಹೊರ ಅರ್ಧವೃತ್ತದ ವಿಸ್ತೀರ್ಣ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ವಿಸ್ತೀರ್ಣ ಕೇಳಿದ್ರೆ ಅವರು ಪೈ ಆರ್ ಸ್ಕ್ವೇರ್. ಹೊರ ಅರ್ಧವೃತ್ತದ ಕ್ಯಾಪಿಟಲ್ ಆರ್ ಇದೆ, ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 2 ಇಂಟು ಪೈ, ಇಲ್ಲಿ ಒಳ ಅರ್ಧವೃತ್ತದ ಸ್ಮಾಲ್ ಆರ್ ಇದೆ, ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಹೌದಾ? ಎಲ್ಲಾ ಬೆಲೆಗಳು ನೋಡಿ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿ, ಸೊ ಎ ಬಿ ಎ ಡಿ ಎಲ್ಲ ಬೆಲೆಗಳನ್ನು ತುಂಬಬೇಕು. ಎ ಬಿ ಎಷ್ಟಿದೆ, ಎ ಬಿ ಎ ಡಿ ಇವೆಲ್ಲ ಕೂಡ ಎಷ್ಟಿದೆ, ಇವು 106 ಇದೆ. ಸೊ 106 ಇಂಟು ಎ ಡಿಯ ಬೆಲೆ ಎ ದಿಂದ ಡಿ ವರೆಗೂ, ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್. ಹೌದಾ? ಎ ಬಿ ಇ ಎಫ್ ಇವೆಲ್ಲ 106 ಇದಾವೆ. ಎ ಡಿ ಎಷ್ಟಿದೆ, 10 ಮೀಟರ್ ಇದೆ, 10. ಅದೇ ರೀತಿ ಇ ಎಫ್ ಇಂಟು ಇ ಎಚ್, ಇ ಎಫ್ ಎಷ್ಟಿದೆ ನೋಡಿ, ಇ ಎಫ್ 106, ಇ ಎಚ್ 10 ಅಂದ್ರೆ ಮತ್ತೆ 106 ಇಂಟು 10. ಹೌದಾ? ಸೊ ನೆಕ್ಸ್ಟ್ ಪ್ಲಸ್ 2 ಕಾಮನ್ ಇದೆ ನೋಡ್ರಿ, 2 ತರ ಇದೆ ನೋಡ್ರಿ, 2 ತರ 2 ಕಾಮನ್ ಇದೆಯಾ, ಪೈ ಬೈ 2 ಪೈ ಬೈ 2 2 ತರ ಸೇಮ್ ಇದೆಯಾ, ಕಾಮನ್ ತೆಗೆದನ್ನ ಪೈ ಬೈ 2. ಒಳಗೆ ಉಳಿತೇನು ಆರ್ ಸ್ಕ್ವೇರ್ ಮೈನಸ್ ಈಚೆ ಕಡೆ ಒಳಗೆ ಉಳಿತೇನು ಆರ್ ಸ್ಕ್ವೇರ್. ಯಾಕೆ ಈ ತರ ಕಾಮನ್ ತೆಗೆದು ಬರಿತಾ ಇದ್ದೀನಿ ಅಂದ್ರೆ ಈಸಿ ಆಗ್ತದೆ ನಮಗೆ ಬಿಡಿಸ್ಲಿಕ್ಕೆ. ಅದಕ್ಕೆ ಈಗ ನೋಡಿ 106 ಪ್ಲಸ್ 10, 106 ಪ್ಲಸ್ ಇಂಟು 10 ಇದೆ ಅಂದ್ರೆ 1060 ಪ್ಲಸ್ 106 ಇಂಟು 10 1060 ಪ್ಲಸ್ 2, ಈ 2 ಕಟ್ತಾ ಹೋಗ್ತದ್ರ, ಈ ಪೈ ಉಳಿತು, ಪೈನ ಬೆಲೆ ಏನು 22/7. ಆರ್ ಸ್ಕ್ವೇರ್ ಅಂದ್ರೆ ಏನು, ಹೊರವೃತ್ತದ ತ್ರಿಜ್ಯ ಎಷ್ಟಿದೆ, ಹೊರವೃತ್ತದ ತ್ರಿಜ್ಯ ಅಂದ್ರೆ 30 ಪ್ಲಸ್ 10 40. ಈಗಾಗಲೇ ಹಿಂದಿನ ಬಿಡಿಸಿರೋದು 40ರ ವರ್ಗ ಬರ್ತದೆ ಇಲ್ಲಿ. ಮೈನಸ್ ಆರ್ ಸ್ಕ್ವೇರ್ ಅಂದ್ರೆ ಒಳವೃತ್ತದ ತ್ರಿಜ್ಯ, ಒಳವೃತ್ತ ಎಷ್ಟಿದೆ 30ರ ವರ್ಗ. ಹೌದಾ? ಸೊ ಈಗ ಎಷ್ಟು ಬರ್ತದೆ ನೋಡಿ, ಹಾಗಾದ್ರೆ 1060 ಪ್ಲಸ್ 1068 2120 ಪ್ಲಸ್ 22/7 8 ನೋಡ್ರಿ ಎಷ್ಟು ಬರ್ತದೆ, 40 ಮೈನಸ್ 30 ಇದೆ. 40ರ ವರ್ಗ ಎಷ್ಟು, 4 16 ಅಂದ್ರೆ 1600 ಬರ್ತದೆ 40ರ ವರ್ಗ. ಮೈನಸ್ 30ರ ವರ್ಗ 3 9, ಹೌದಾ 900 ಬರ್ತದೆ. 1600ದಾಗ 900 ಕಳೆದ್ರಿ, ಇದು ಹಂಗ ಹೇಳ್ರಿ 2120 ಪ್ಲಸ್ 22/7 ಹಂಗ ಹೇಳ್ರಿ. 1600ದಾಗ 900 ಕಳೆದ್ರೆ ಉಳಿತು ಎಷ್ಟು, 700 ಉಳಿತದೆ. ಸೊ 22/7 ಇಂಟು 700, 7 ಅಂದ್ರೆ 700 ಕಟ್ತಾ ಹೋಯ್ತು. ಎಷ್ಟಾಯ್ತು ಹಾಗಾದ್ರೆ 2120 ಪ್ಲಸ್ 22 ಇಂಟು 100 2200. ಹಾಗಾದ್ರೆ 2120 ಪ್ಲಸ್ 2200 ಎಷ್ಟು ಬಂತು ಆನ್ಸರ್, 2120 ಪ್ಲಸ್ 2200 ಆನ್ಸರ್ ಮಾಡಿದಾಗ ನಿಮಗೆ ಬರೋದು 4320 ಬರ್ತದೆ. 300 ಯಾಕೆ ಇದು 22 ಇಂಟು 100 2200 ಎಷ್ಟು, 2200 ಅಂದ್ರೆ 2200, 2200 ಪ್ಲಸ್ 2120 ಅಂದ್ರೆ 4320 ಮೀಟರ್ ಸ್ಕ್ವೇರ್ ಬರುತ್ತದೆ. ಆದ್ದರಿಂದ ಈ ಓಟದ ಪಥದ ವಿಸ್ತೀರ್ಣ ಎಷ್ಟು ಬಂತು, 4320 ಮೀಟರ್ ಸ್ಕ್ವೇರ್ ಬರುತ್ತದೆ. ಅರ್ಥ ಆಯ್ತಾ? ಇದು ಮುಖ್ಯ ಪ್ರಶ್ನೆ 8. ಈ 9ನೇ ಮುಖ್ಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಿಮಗೆ. ಚಿತ್ರ 5.72ರಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಎಬಿ ಮತ್ತು ಸಿಡಿಗಳು ಪರಸ್ಪರ ಲಂಬವಾಗಿರುವ ವ್ಯಾಸಗಳಾಗಿವೆ. ಓಡಿಯು ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ. OA = 7 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ OD, OA, OC, OB ಇವೆಲ್ಲ ಏನಿವು ದೊಡ್ಡ ವೃತ್ತದ ತ್ರಿಜ್ಯಗಳು. ಹೌದಾ? ನಿಮಗೇನ್ ಕೊಟ್ಟಿದ್ದಾರೆ ಅಂದ್ರೆ OA ಕೊಟ್ಟಿದ್ದಾರೆ ನೋಡಿ. OA ಅಂದ್ರೆ ಏನು, ದೊಡ್ಡ ವೃತ್ತದ ತ್ರಿಜ್ಯನ ನೋಡಿ. ಹಾಗಾದ್ರೆ ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ, ದೊಡ್ಡ ವೃತ್ತದ ತ್ರಿಜ್ಯ, ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟು, ಕ್ಯಾಪಿಟಲ್ ಆರ್ ಅಂತ ಬರ್ಕೋತೀನಿ ನಾನು, ಎಷ್ಟದು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. OA 7 ಸೆಂಟಿಮೀಟರ್ ಆದ್ರೆ OCB 7 ಸೆಂಟಿಮೀಟರ್, ODB 7 ಸೆಂಟಿಮೀಟರ್, OBB 7 ಸೆಂಟಿಮೀಟರ್. ಆದ್ದರಿಂದ ಏನಾಗ್ತದೆ, OA = OC = OB = OD ಎಲ್ಲವೂ ಕೂಡ ಏನಾಗ್ತವೆ 7 ಸೆಂಟಿಮೀಟರ್. ಕಾರಣ ಎಲ್ಲವೂ ಕೂಡ ದೊಡ್ಡ ವೃತ್ತದ ತ್ರಿಜ್ಯಗಳಾಗಿವೆ. ಆದ್ದರಿಂದ ಹೌದಾ? ಈಗ ನೋಡಿ ನಿಮಗೆ ಏನ್ ಕೇಳಿದಾರೆ ಅವರು, ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಏನ್ ಮಾಡ್ಬೇಕು, ಈ ಚಿಕ್ಕ ವೃತ್ತ ಪೂರ್ಣವಾಗಿ ಕಲರ್ ಮಾಡಿದ್ದಾರೆ, ಇದನ್ನು ಕಂಡುಹಿಡಿಬೇಕು. ದೊಡ್ಡ ಅರ್ಧ ವೃತ್ತವನ್ನ ಕಂಡುಹಿಡಿಬೇಕು ಈ ಕಡೆ, ಅದರೊಳಗೆ ತ್ರಿಭುಜ ತೆಗೆದ್ರೆ ಇದು ಉಳಿತದೆ. ಹೌದಾ? ಚಿಕ್ಕ ವೃತ್ತದ ವಿಸ್ತೀರ್ಣ ಪ್ಲಸ್ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡ್ಬೇಕು. ಹೌದಾ? ಹಾಗಾದ್ರೆ ನಾವೇನ್ ಮಾಡೋದು, ಮೊದಲು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ನೋಡಿ ತ್ರಿಭುಜ ಯಾವ್ದು, ACB ಯ ವಿಸ್ತೀರ್ಣ, ACB ಯ ವಿಸ್ತೀರ್ಣ
ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳಿ, ಹಾಫ್ ಇಂಟು ಇದು ಸಮಬಾಹು ತ್ರಿಭುಜ ಅಲ್ಲ, ಆದ್ದರಿಂದ ಏನು ಪಾದ ಇಂಟು ಎತ್ತರ. ಪಾದ ಎಷ್ಟಿದೆ, ಎ ಬಿ ಪಾದ ಇದೆ, ಹೌದಾ. ಹಾಫ್ ಇಂಟು ಪಾದ ಎ ಬಿ ಇಂಟು ಎತ್ತರ ಏನು, ಓ ಸಿ. ಎತ್ತರ ಏನು, ಓ ಸಿ. ಇಲ್ಲಿ ತೆಗಿತ ನೋಡಿ ತ್ರಿಭುಜವನ್ನ, ಮತ್ತೆ ನಿಮಗೆ ಇಲ್ಲಿ ಅರ್ಥ ಆಗ್ತದೆ ಈಸಿಯಾಗಿ. ಇದು ಎ, ಇದು ಬಿ, ಇದು ಸಿ, ಇದು ಓ ಇದೆ, ಓ ಸಿ ಎತ್ತರ ಇದೆ, ಎ ಬಿ ಪಾದ ಇದೆ. ಇದು ಓ ಎ ಎಷ್ಟಿದೆ, 7 ಸೆಂಟಿಮೀಟರ್. ಓ ಬಿ ಎಷ್ಟಿದೆ, 7 ಸೆಂಟಿಮೀಟರ್. ಎ ಬಿ ಎಷ್ಟಾಯ್ತು, 7 ಪ್ಲಸ್ 7 14 ಆಯ್ತು. ಆದ್ದರಿಂದ 1/2 ಇಂಟು 14 ಇಂಟು ಓ ಸಿ. ಓ ಸಿ ಕೂಡ ಏನಿದೆ, 7, ಇದು 7, ಇದು 7, ಇದು ಕೂಡ 7 ಇದೆ. 2 ಒಂದಲೇ 2, 7 14. 7 7 ಎಷ್ಟು, 49 ಸೆಂಟಿಮೀಟರ್ ಸ್ಕ್ವೇರ್. ಏನ್ ಬಂತು, ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ ಬಂತು. ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ ಎಷ್ಟು, 49 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಮಗೆ ಏನ್ ಬೇಕು, ಈ ಚಿಕ್ಕ ವೃತ್ತದ ವಿಸ್ತೀರ್ಣ ಬೇಕು. ಅದನ್ನು ಕಂಡುಕೊಳ್ಳೋಣ ನೋಡಿ. ಚಿಕ್ಕ ವೃತ್ತದ ವಿಸ್ತೀರ್ಣ, ಚಿಕ್ಕ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಈಗ ನೋಡಿ ಇಲ್ಲಿ ಚಿಕ್ಕ ವೃತ್ತದ ವ್ಯಾಸ ಓಡಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆಗಿದೆ. ಆದ್ರಿಂದ ತ್ರಿಜ್ಯ ಎಷ್ಟಾಗ್ತದೆ ನೋಡ್ರಿ, ಇಲ್ಲಿ ತ್ರಿಜ್ಯ ಇಲ್ಲಿಂದ ಇಲ್ಲಿವರೆಗೂ ಬೇಕು ನಮಗೆ. ತ್ರಿಜ್ಯ ಇಸ್ ಈಕ್ವಲ್ ಟು ಸ್ಮಾಲ್ ಆರ್ ಅಂತ ತಿಳ್ಕೋಣ. ಇದು 7 ವ್ಯಾಸ ಇದ್ರೆ ತ್ರಿಜ್ಯ ಎಷ್ಟಾಗ್ತದೆ, 7/2. ಸರಿ, ಇದು 7 ಎಲ್ಲದು ಬಂತು. ಓಡಿ ಕೂಡ ದೊಡ್ಡ ವೃತ್ತದ ತ್ರಿಜ್ಯವಾಗಿದೆ. ದೊಡ್ಡ ವೃತ್ತದ ತ್ರಿಜ್ಯ, ಚಿಕ್ಕ ವೃತ್ತದ ವ್ಯಾಸ 7 ಇದೆ. ಸೊ ನಮಗೆ ಇದರದ ತ್ರಿಜ್ಯ ಬೇಕಾಗಿರೋದ್ರಿಂದ 7/2 ಬಂತು. ಹಾಗಾದ್ರೆ ಚಿಕ್ಕ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನಿತ್ತು ನಮ್ದು, ಪೈ ಆರ್ ಸ್ಕ್ವೇರ್, ಹೌದಾ. ಪೈನ ಬೆಲೆ ಎಷ್ಟು, 22/7. ಆರ್ ನ ಬೆಲೆ ಎಷ್ಟಿದೆ ನೋಡಿ, 7/2, 7/2 ಮಾಡಬೇಕು. 7/2 ಇಂಟು 7/2. 1 7 1 7 ಹೋಗ್ತಿತ್ತು. 2 ಒಂದಲೇ 2, 11 11 7 ಎಷ್ಟು, 77/2 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದೇನ್ ಸಿಕ್ತು ನಿಮ್ಗ, ಚಿಕ್ಕ ವೃತ್ತದ ವಿಸ್ತೀರ್ಣ ಸಿಕ್ತು, 77/2 ಸೆಂಟಿಮೀಟರ್ ಸ್ಕ್ವೇರ್, ಹೌದಾ. ಇನ್ನೇನ್ ಮಾಡ್ಬೇಕು, ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು, ಹೌದಾ. ಹಾಗಾದ್ರೆ ನೋಡಿ, ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ, ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಸೂತ್ರ ಇದೆ ನಿಮ್ಗೆ ಗೊತ್ತಿದೆ, ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ ಕ್ಯಾಪಿಟಲ್ ಆರ್ ಯಾಕೆ ಬರ್ತದೆ ಅಂದ್ರೆ, ದೊಡ್ಡ ವೃತ್ತದ ತ್ರಿಜ್ಯ ಅಂತ ತಗೊಂಡೆ ನಾನು ಕ್ಯಾಪಿಟಲ್ ಆರ್, ಚಿಕ್ಕ ವೃತ್ತದ ತ್ರಿಜ್ಯ ಅಂತ ತಗೊಂಡೆ ಸ್ಮಾಲ್ ಆರ್. ಅದಕ್ಕೆ ಸೊ ಈಗ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2, ಯಾಕೆ ಅರ್ಧ ಇರೋದ್ರಿಂದ. ಸೊ ಪೈ ಅಂದ್ರೆ ಎಷ್ಟು, 22/7. ಈ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟಿದೆ, 7 ಇಂಟು 7 ಡಿವೈಡೆಡ್ ಬೈ 2 ಇದೆ, ಹೋಲ್ ಡಿವೈಡೆಡ್ ಬೈ 2, ಹೌದಾ. 7 ಒಂದ್ಲೆ 7 ಒಂದ್ಲೆ ಹೋಯ್ತು, ಕರೆಕ್ಟ್. 2 ಒಂದಲೇ 2, 11 ಇದೆಷ್ಟು ಬಂತು, 77 ಬಂತು. ಅರ್ಥ ಆಗ್ತಾ ಇದೆಯಾ ನೋಡಿ. 22/7 ಪೈದ ಬೆಲೆ. 6 ಅಂದ್ರೆ ಏನು, 7 ಇಂಟು 7, 1 7 7 ಹೋಯ್ತು. 22 7 ಡಿವೈಡೆಡ್ ಬೈ 2 ಇದೆ. 2 ಒಂದ್ಲೆ 2, 11 ಕಡ್ತಾ ಹೋಯ್ತು. 11 77 ಸೆಂಟಿಮೀಟರ್ ಸ್ಕ್ವೇರ್ ಬಂತು. 77 ಸೆಂಟಿಮೀಟರ್ ಸ್ಕ್ವೇರ್, ಹೌದಾ. ಈಗ ಏನ್ ಮಾಡ್ಬೇಕು, ಈಗ ನಮಗೆ ಬೇಕಾಗಿರೋದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಕಲರ್ ಹಚ್ಚಿದ ಭಾಗದ ವಿಸ್ತೀರ್ಣ ಬೇಕು ತಾನೆ. ಅವಾಗ ಏನ್ ಮಾಡ್ಬೇಕು, ಚಿಕ್ಕ ವೃತ್ತದ ವಿಸ್ತೀರ್ಣ ಪ್ಲಸ್ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ, ಕರೆಕ್ಟ್. ಅದು ನೋಡ್ರಿ ಏನಾಗ್ತದೆ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು, ಚಿಕ್ಕ ವೃತ್ತದ ವಿಸ್ತೀರ್ಣ ಪ್ಲಸ್ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ, ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ, ಹೌದಾ. ಹಾಗಾದ್ರೆ ನೋಡಿ, ಚಿಕ್ಕ ವೃತ್ತದ ವಿಸ್ತೀರ್ಣ ಪ್ಲಸ್ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ. ಹಾಗಾದ್ರೆ ಚಿಕ್ಕ ವೃತ್ತದ ವಿಸ್ತೀರ್ಣ ಎಷ್ಟಿದೆ ನೋಡಿ, ಚಿಕ್ಕ ವೃತ್ತದ ವಿಸ್ತೀರ್ಣ 77/2 ಇದೆ. 77/2 ಪ್ಲಸ್ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ, 77 ಮೈನಸ್ ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ ಎಷ್ಟು ಬಂದಿದೆ ನೋಡಿ. ಇಲ್ಲಿ ತ್ರಿಭುಜ ಎಸಿಬಿ ಯ ವಿಸ್ತೀರ್ಣ 49 ಬಂದಿದೆ. 49 ಬರೀ. ಸೊ ಹಾಗಾದ್ರೆ ಏನ್ ಬಂತು, ಲಸ 2 ಬಂತು. ಇಲ್ಲಿ 1 ಏನಿಲ್ಲ 1 ಇರ್ತದೆ. ಸೊ 2 ಒಂದಲೇ 1 2 1 2 77 ಇಂಟು 1 77 ಪ್ಲಸ್ 77 2 154 ಮೈನಸ್ 49 2 98. ಸೊ ನೀವ್ ಏನ್ ಮಾಡ್ಬೇಕೀಗ, 77 154 ಕೂಡಿಸ್ಬೇಕು. 231 ಬರ್ತದೆ. ಅದರೊಳಗೆ 98 ಕಳೆದ್ರೆ 133 ಬರ್ತದೆ. 133 ಭಾಗಿಲೆ 2. ಸೊ ನೀವು ಕಡ್ತಾ ಮಾಡಿದ್ರೆ ಇದನ್ನ ಭಾಗಾಕಾರ ಹಚ್ಚಿದ್ರೆ ಎಷ್ಟು ಬರ್ತದೆ ಅಂದ್ರೆ 66.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಥವಾ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಎಷ್ಟು ಬಂತು, 66.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಇದು
ಮುಖ್ಯ ಪ್ರಶ್ನೆ 9. ಇನ್ನೇನ್ ಮಾಡೋಣ, ಮುಖ್ಯ ಪ್ರಶ್ನೆ 10 ನೋಡೋಣ. 10ನೇ ಮುಖ್ಯ ಪ್ರಶ್ನೆ ಈಗಾಗಲೇ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಎಬಿಸಿ ಸಂಭಾವ್ಯ ತ್ರಿಭುಜದ ವಿಸ್ತೀರ್ಣವು 17,320.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರತಿ ತ್ರಿಭುಜದ ಶೃಂಗಬಿಂದುಗಳನ್ನ ಕೇಂದ್ರವಾಗಿಟ್ಟುಕೊಂಡು ಹಾಗೂ ತ್ರಿಭುಜದ ಬಾಹುವಿನ ಅರ್ಧದಷ್ಟು ತ್ರಿಜ್ಯದಿಂದ ಒಂದೊಂದು ವೃತ್ತವನ್ನ ಎಳೆದಿದೆ. ಚಿತ್ರ 5.28 ನೋಡಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಪೈ =3.14 ಮತ್ತು √3 1.73205 ಎಂದು ಬಳಸಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಏನ್ ಕೇಳಿದ್ರು, ಪ್ರತಿ ಶೃಂಗಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ತ್ರಿಭುಜದ ಬಾಹುವಿನ ಅರ್ಧದಷ್ಟು ತ್ರಿಜ್ಯದಿಂದ ಒಂದೊಂದು ವೃತ್ತವನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ನಡುವಿನ ಈ ಏರಿಯಾವನ್ನ ನೀವೇನ್ ಮಾಡಬೇಕಾಗಿದೆ, ಕಂಡು ಹಿಡಿಯಬೇಕಾಗಿದೆ. ಹೌದಾ? ಸೊ ಈ ಏರಿಯಾವನ್ನ ನೀವು ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ಬೇಕು, ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಪ್ರತಿಯೊಂದು ಈ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಆ ತ್ರಿಭುಜದ ವಿಸ್ತೀರ್ಣ ಒಳಗ ಈ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಳೆದಾಗ ಉಳಿತಕ್ಕಂತ ಭಾಗ ಯಾವುದು, ಈ ನಡುವಿಂದು ಛಾಯೆಗೊಳಿಸಿದ ಭಾಗ ಉಳಿತದೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ ನೋಡ್ರಿ. ತ್ರಿಭುಜದ ವಿಸ್ತೀರ್ಣ 17,320.5 ಅಂತ ಕೊಟ್ಟಿದ್ದಾರೆ. ಆದರೆ ಅವರು ನಿಮಗೆ ತ್ರಿಜ್ಯಾಂತರ ಖಂಡವನ್ನ ಕಂಡುಹಿಡಿಯಬೇಕಾದ್ರೆ ಈ ವೃತ್ತದ ತ್ರಿಜ್ಯ ಬೇಕಲ್ವಾ, ಇದು ಅಥವಾ ಇದು ಈ ವೃತ್ತ ತ್ರಿಜ್ಯವನ್ನ ನಿಮಗೆ ಅವರು ಕೊಟ್ಟಿಲ್ಲ. ಅವಾಗ ಏನ್ ಮಾಡವ್ರ, ವೃತ್ತದ ತ್ರಿಜ್ಯವನ್ನ ಮೊದಲು ನೀವು ಕಂಡು ಹಿಡ್ಕೋಬೇಕಾಗಿದೆ. ಸೊ ಹಾಗಾದ್ರೆ ವೃತ್ತದ ತ್ರಿಜ್ಯವನ್ನ ಯಾವ ರೀತಿ ಕಂಡುಹಿಡಿಯವರಂದ್ರೆ ಮೊದಲು ತ್ರಿಭುಜದ ವಿಸ್ತೀರ್ಣವನ್ನ ಸೂತ್ರವನ್ನ ಹಾಕಿ ಎಬಿ ಯ ಬೆಲೆಯನ್ನ ಕಂಡುಹಿಡ್ಕೊಂಡು ಎಬಿ ಭಾಗಿಲೆ 2 ಮಾಡಿದ್ರೆ ಈ ವೃತ್ತದ ತ್ರಿಜ್ಯಗಳು ಬರುತ್ತವೆ. ಹೌದಾ? ಹಾಗಾದ್ರೆ ನೋಡಿ ಏನ್ ಮಾಡ್ಬೇಕು, ತ್ರಿಭುಜ ಎಬಿಸಿ ಎಂತ ತ್ರಿಭುಜ ಅಂತ ಹೇಳಿದರು, ಸಮಬಾಹು ತ್ರಿಭುಜ ಅಂತ ಹೇಳಿದರು. ತ್ರಿಭುಜ ಎಬಿಸಿಯು ಸಮಬಾಹು ತ್ರಿಭುಜವಾಗಿದೆ. ಸಮಬಾಹು ತ್ರಿಭುಜವಾಗಿದೆ. ನಿಮಗೆ ಗೊತ್ತಿದೆ, ಸಮಬಾಹು ತ್ರಿಭುಜ ಇದ್ರೆ ಒಳಕೊನಗಳು ಏನಿರ್ತವೆ, ಕೋನ ಎ, ಕೋನ ಬಿ ಮತ್ತು ಕೋನ ಸಿ ಗಳು ಏನಾಗಿರ್ತವೆ, 60 ಡಿಗ್ರಿ ಆಗಿರುತ್ತವೆ. ಎಷ್ಟು? 60 ಡಿಗ್ರಿ. ತ್ರಿಭುಜ ಸಮಬಾಹು ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಸೂತ್ರ ಏನು, √3/4 ಇಂಟು ಎಬಿ ಸ್ಕ್ವೇರ್ ಆಗ್ತದೆ. ಯಾವುದೇ ಒಂದು ಬಾಹುವಿನ ವರ್ಗ, ಇದು ಎಬಿ ಆಗಿರ್ಬೋದು ಅಥವಾ ಎಸಿ ಆಗಿರ್ಬೋದು ಅಥವಾ ಬಿಸಿಯ ವರ್ಗವನ್ನ ಇಡಬಹುದು ನಾವು. ಹೌದಾ? ಈ ಸಂಭಾವ್ಯ ತ್ರಿಭುಜದ ವಿಸ್ತೀರ್ಣ ಅವರು ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟಿದೆ ನೋಡ್ರಿ ಇಲ್ಲಿ, 17,320.5 √3/4 ಇಂಟು ಎಬಿ ಗೊತ್ತಿಲ್ಲ, ಎಬಿ ಸ್ಕ್ವೇರ್ ಹಂಗೆ ಇಡ್ರಿ. ಹೌದಾ? ನಮಗೆ ಎಬಿನೇ ಬೇಕಾಗಿದೆ. ಹಾಗೆ √3/4 ಅನ್ನು ಈ ಕಡೆ ತಗೊಂಡ್ಬಂದಾಗ ಇದು ಭಾಗಾಕಾರಕ್ಕಿದೆ, ಈ ಕಡೆ ಬಂದಾಗ ಗುಣಾಕಾರ ಆಗ್ತದೆ. ಇದು ಗುಣಾಕಾರಕ್ಕಿದೆ, ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. ಏನ್ ಹೇಳ್ತೀವಿ ನೋಡ್ರಿ, ಅವಾಗ 17,320.5 ಭಾಗಿಲೆ 4 ಇತ್ತದ್ದು 4 ಬರ್ತದೆ ಇಂಟು 4 ಮತ್ತು ಡಿವೈಡೆಡ್ ಬೈ √3 ಬರ್ತದೆ. √3 ಇಲ್ಲಿ ಬರ್ತದೆ. √3 ಬರೋ ಬದಲಿನ √3 ಬೆಲೆ ಬರೀತೀವಿ ನೋಡ್ರಿ. √3 ಬೆಲೆ ಎಷ್ಟಿದೆ, 1.73205 ಎಬಿ ಸ್ಕ್ವೇರ್ ಅಂತ ಬಂತು. ಹೌದಾ? ಹಾಗಾದ್ರೆ ನೋಡಿ 1.73205 ಮ್ಯಾಗಿಂದ ಕೆಳಗಿನ ಸೇಮ್ ಇದೆ ನೋಡ್ರಿ, ಬರೀ ಪಾಯಿಂಟ್ ಬರ್ತಿದೆ. ಆದ್ದರಿಂದ ಏನ್ ಮಾಡ್ತೀನಿ, ಸೊ ಈ ಪಾಯಿಂಟ್ ಅನ್ನ ಈ ಕಡೆ 4 ತಗೋತೀನಿ. 1 2 3 4 ಈ ಕಡೆ ತಗೊಂಡ್ರೆ ಈ ಪಾಯಿಂಟ್ ಅನ್ನ ಈ ಕಡೆ ತಗೋಬೇಕಾದ್ರೆ ಬಲಗಡೆಗೆ ನಾವು ನೋಡ್ಬೇಕು 10⁻⁻4 ಅಂತ ಬರಿಬೇಕು. ಹೌದಾ? ಹಾಗಾದ್ರೆ ನೋಡಿ ಎಷ್ಟು ಬರ್ತದೆ ಇದು, ಎಬಿ ಸ್ಕ್ವೇರ್ ಎಷ್ಟು ಬರ್ತದೆ, 17,020.5 ಇಂಟು 4 ಡಿವೈಡೆಡ್ ಬೈ ಎಷ್ಟಿದೆ ಇದು. ಇದನ್ನ ಪಾಯಿಂಟ್ ಈ ಕಡೆ ತಗೋರಿ, 1 2 3 4 ಪಾಯಿಂಟ್ ಈ ಕಡೆ ತಗೋತೀನಿ. 30.5 4 ಪಾಯಿಂಟ್ ಈ ಕಡೆ ತಗೊಂಡಾಗ 10⁻⁻4 ಅಂತ ಬರಿಬೇಕು ನಾವು. ಹೌದಾ? ಬಲಗಡೆಗೆ ಪಾಯಿಂಟ್ ಅನ್ನ ತಗೊಂಡಾಗ 10⁻⁻4, ಎಡಗಡೆಗೆ ಪಾಯಿಂಟ್ ಅನ್ನ ತಗೊಂಡಾಗ 10⁻+4 ಅಂತ ನಿಮಗೆ ಹೇಳಿದೆ ನಾನು. ಸೊ ಎರಡು ಸೇಮ್ ಇದೆಯಾ, ಇದೆರಡನ್ನ ಕಟ್ತಾ ಹೊಡೆದ್ ಬಿಡ್ರಿ. ಸೊ 4 ಇಂಟು 10⁻⁻4 ಮ್ಯಾಗ್ ಬಂದ್ರೆ 10⁻+4 ಆಗ್ತದೆ. ಹೌದಾ? ಇಲ್ಲಿ ಎಬಿ ಸ್ಕ್ವೇರ್ ಇದೆ, ನಮಗೆ ಎಬಿ ಬೇಕು. ಎಬಿ ಏನಾಗ್ತದೆ, ಹಾಗಾದ ಈ ಸ್ಕ್ವೇರ್ ಈ ಕಡೆ ಬರೋಣ, ಸ್ಕ್ವೇರ್ ರೂಟ್ ಆಗ್ತದೆ. 4 ಸ್ಕ್ವೇರ್ ರೂಟ್ ಹಾಕಿದ್ರೆ 2 ಬರ್ತದೆ. 10⁻4 ಸ್ಕ್ವೇರ್ ರೂಟ್ ಹಾಕಿದ್ರೆ 10⁻2 ಬರ್ತದೆ. ಅರ್ಥ ಆಗ್ತದೆ? ಸ್ಕ್ವೇರ್ ರೂಟ್ ಹಾಕಿದ್ರೆ ಅದ್ರ ಅರ್ಧ ಆಗ್ತದೆ ಯಾವತ್ತು. ಆದ್ದರಿಂದ 2 ಇಂಟು 10⁻2 ಅಂದ್ರೆ 100, 2 ಇಂಟು 100 200 ಬಂತು. ಆದ್ದರಿಂದ ಎಬಿಯ ಬೆಲೆ ಎಷ್ಟು ಬಂತು, 200 ಸೆಂಟಿಮೀಟರ್ ಎಬಿಯ ಬೆಲೆ ಬಂತು. ಎಬಿ ಅಂದ್ರೆ ನಿಮ್ಗೆ ಏನ್ ಸಿಕ್ತು ಸ್ನೇಹಿತರೆ, ಎಬಿ ಅಂದ್ರೆ ತ್ರಿಭುಜದ ಒಂದು ಬಾಹು ಸಿಕ್ತು. ಜೊತೆಗೆ ತ್ರಿಭುಜದ ಒಂದು ಬಾಹು ಸಿಕ್ಕಾಗ ಅದರ ಅರ್ಧ ಮಾಡಿದ್ರೆ ವೃತ್ತದ ತ್ರಿಜ್ಯ ಸಿಗ್ತದೆ.
ಹೌದಾ. ಆದ್ದರಿಂದ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಎಷ್ಟು? ಆದ್ದರಿಂದ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು AB ಭಾಗಿಲೆ 2 ಇಸ್ ಈಕ್ವಲ್ ಟು 200 ಭಾಗಿಲೆ 2 ಇಸ್ ಈಕ್ವಲ್ ಟು ಎಷ್ಟು? 100 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ವೃತ್ತದ ತ್ರಿಜ್ಯ ಎಷ್ಟು ಬಂತು? 100 ಸೆಂಟಿಮೀಟರ್. ಇನ್ನೇನ್ ಮಾಡ್ಬೇಕು? ಹೆಂಗಾದ್ರೆ ತ್ರಿಭುಜದ ವಿಸ್ತೀರ್ಣ ಈಗಾಗಲೇ ಅವರು ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಈ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿದ್ರೆ ಆ ತ್ರಿಭುಜದ ವಿಸ್ತೀರ್ಣದೊಳಗ ಈ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಳೆದ್ರೆ ನಮ್ಗೆ ಏನ್ ಸಿಗ್ತದೆ? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ. ಹೌದಾ. ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಹೌದಾ. ಹಾಗಾದ್ರೆ ಥೀಟಾ ಎಷ್ಟಿದೆ? 60 ಡಿಗ್ರಿ. ಯಾಕಂದ್ರೆ ಸಂಭಾವ್ಯ ತ್ರಿಭುಜ ಇರೋದ್ರಿಂದ ಎಲ್ಲಾ ಏನಿರ್ತವ ಕೋನಗಳು 60 ಡಿಗ್ರಿ. ನೀವು ಯಾವುದೇ ಕೋನವನ್ನು ತಗೋರಿ 3 ಕೋನ 60 ಇದೆ. ಸೊ ನಾವೇನ್ ಮಾಡೋಣ? ಒಂದು ತ್ರಿಜ್ಯಾಂತರ ಖಂಡವನ್ನು ತೆಗೆದು 3 ಗುಣಾಕಾರ ಮಾಡೋಣ. ಯಾಕಂದ್ರೆ 3 ಸೇಮ್ ಇದಾವೆ. ಸೊ 360 ಇಂಟು ಪೈನ ಬೆಲೆ 20. ಪೈನ ಬೆಲೆ ಅವ್ರು ಕೊಟ್ಟಿದ್ದಾರೆ ನೋಡಿ, ಎಷ್ಟು ತುಂಬಬೇಕಂತ ಹೇಳಿದರೆ 3.14 ಇಂಟು ಆರ್ ಸ್ಕ್ವೇರ್ ಇದೆ. ಆರ್ ಸ್ಕ್ವೇರ್ ಅಂದ್ರೆ ತ್ರಿಜ್ಯ. ಈಗ ಎಷ್ಟು ಬಂದಿದೆ ತ್ರಿಜ್ಯ ನಮ್ದು? 100 ಇಂಟು 100. ಹೌದಾ. ಸೊ ಇದು 0 ಹೋಗ್ತದೆ. 6 6 36. ಹೌದಾ. ಸೊ ಈಗ ಎಲ್ಲವನ್ನ ಗುಣಾಕಾರ ಮಾಡಿ ನೀವು ತೆಗೆದ್ರೆ ನಿಮಗೆ ಬರ್ತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬರ್ತದೆ? 2 3 ಕಡತ ಹೊಡಿಬಹುದು ನೀವು. 2 50 ಇಂಟು 100 ಇಂಟು 3.14 ಡಿವೈಡ್ ಬೈ 2 ಮಾಡಿದ್ರೆ ನಿಮಗೆ 15,700 ಭಾಗಿಲೆ 3 ಬರ್ತದೆ. ಎಷ್ಟು ಬರ್ತದೆ? 15,700 ಭಾಗಿಲೆ 3 ಸೆಂಟಿಮೀಟರ್ ಸ್ಕ್ವೇರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹೌದಾ. 15,700 ಭಾಗಿಲೆ 3 ಸೆಂಟಿಮೀಟರ್ ಸ್ಕ್ವೇರ್ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗ್ತದೆ ನಿಮಗೆ. ಒಂದು ಇಂತ ಎಷ್ಟು ಇವು ಟೋಟಲ್ ಆಗಿ 3 ಅದಾವ. ಅಂದ್ರೆ ಏನ್ ಮಾಡ್ಬೇಕು? ಅದನ್ನ 3 ಗುಣಾಕಾರ ಮಾಡಿದ್ರೆ ನಮಗೆ ಒಟ್ಟು 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಸಿಗ್ತದೆ. ಅದನ್ನ ತ್ರಿಭುಜದೊಳಗೆ ಮೈನಸ್ ಮಾಡಬೇಕು ಅಷ್ಟೇ. ನೋಡಿ, ಹಾಗಾದ್ರೆ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಎಷ್ಟು ಬರ್ತದೆ? 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 3 ಇಂಟು ಅದೆಷ್ಟಿದೆ? 15,700 ಭಾಗಿಲೆ 3. ಈ 3 ಹೋಗ್ತದೆ. 15,700 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹೌದಾ. ಇದೇನ್ ಬಂತು? 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಬಂತು. ನಮಗೆ ಏನ್ ಬೇಕಾಗಿದೆ? ಈ ಏರಿಯಾ ಬೇಕಾಗಿದೆ. ಇದು ಬೇಕಾದ್ರೆ ಏನ್ ಮಾಡುದು? ತ್ರಿಭುಜದ ವಿಸ್ತೀರ್ಣ ಮೈನಸ್ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗ್ತದೆ ಹೇಳ್ರಿ? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು? ಇಸ್ ಈಕ್ವಲ್ ಟು ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಮೈನಸ್ 3 ಇಂಟು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಎಷ್ಟು ಬಂದಿದೆ ನೋಡ್ರಿ? ತ್ರಿಭುಜದ ವಿಸ್ತೀರ್ಣ ಎಷ್ಟು ಸಿಕ್ಕಿದೆ ನಮ್ಗೆ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. 17,320.5 ಮೈನಸ್ ಇದೆಷ್ಟಿದೆ? 15,700 ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 2,320.5 ಸೆಂಟಿಮೀಟರ್ ಸ್ಕ್ವೇರ್ ಏನ್ ಬರ್ತದೆ? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತದೆ. 15,700 ಇದೆ. ಸಾರಿ, ಇದು 15,000 ಅಲ್ಲ, 15,700 ಇರೋದ್ರಿಂದ 17,320.5 ಮೈನಸ್ 15,700 ಮಾಡಿದಾಗ ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಮಾಡಿ ನೋಡ್ರಿ. 1620 ಬರ್ತದೆ. 1620 ಸೆಂಟಿಮೀಟರ್ ಸ್ಕ್ವೇರ್. ಸಾರಿ, ಎಷ್ಟು ಬರ್ತದೆ ಅಂದ್ರೆ 1620.5 ಏನೋ ಬರ್ತದೆ ನೋಡ್ರಿ. 1620.5 ಸೆಂಟಿಮೀಟರ್ ಸ್ಕ್ವೇರ್ ನಿಮಗೆ ಬರಬೇಕಾಗಿರ್ತಕ್ಕಂಥ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತದೆ. ಅರ್ಥ ಆಗ್ತಾ ಇದೆಯಾ? ತ್ರಿಭುಜ ಎಬಿಸಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವರು 17,320.5. ನಮ್ಗೆ ಇದೆಷ್ಟು ಬಂದಿದೆ? 15,700. ಹಾಗಾದ್ರೆ 17,320.5 ಒಳಗ 15,700 ಕಳೆದ್ರೆ ಎಷ್ಟು ಬರ್ತದೆ? 1,620 ಸೆಂಟಿಮೀಟರ್ ಸ್ಕ್ವೇರ್ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತದೆ. ಇದು ಮುಖ್ಯ ಪ್ರಶ್ನೆ 10. ಸೊ ಇನ್ನು ಮುಂದಿನ ಪ್ರಶ್ನೆಗಳನ್ನ ಮುಂದೆ ಉಳಿದಿರತಕ್ಕಂತ 6 ಪ್ರಶ್ನೆಗಳನ್ನ ನೋಡೋಣ. ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.